ಧನ್ಯವಾದಗಳು ವಾಣಿಯನ್ನು ತೋರಿಸ್ತೇವೆ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಸದ್ಗುರು ಶ್ರೀ ನರಸಿಂಹ ಪ್ರಭುಜಿಯವರಿಗೆ ಭಕ್ತಿ ಕೋರುತ್ತೇನೆ. ಇವತ್ತಿನ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವ ಸೂಚನಾ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತಿನ ನನ್ನ ಉಪನ್ಯಾಸದ ಶೀರ್ಷಿಕೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ. ಈಗಾಗಲೇ ವಾಸುದೇವ್ಜಿ ಹೇಳಿದ ಹಾಗೆ ಇದೆಲ್ಲ ನಿಮ್ಗೆ ಈ ಸಾಲು ತುಂಬಾ ಸುಪರಿಚಿತವಾಗಿತ್ತು. ಕನ್ನಡದ ಪ್ರಸಿದ್ಧ ಕವಿಗಳಾದ ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅನ್ನುವ ಕವಿತೆಯ ಸಾಲ. ಮೊದಲ ಬಾರಿ ರತ್ನಮಾಲಾ ಪ್ರಕಾಶ್ ಅವರ ಇನಿ ದನಿಯಲ್ಲಿ ಈ ಹಾಡು ಕೇಳಿ ಬಂದಾಗ ಕನ್ನಡಿಗರೆಲ್ಲರೂ ಅದಕ್ಕೆ ಮನಸೋತರು. ಬಹಳ ಸುಂದರವಾದ ಅರ್ಥಗರ್ಭಿತವಾದ ಕವನ, ಆಧ್ಯಾತ್ಮಿಕ ಕವನ. ಈ ಕವಿತೆ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಅಡಿಗರ ಮಿತ್ರರಾದ ಕೆದಿಯಾಲ ಅವರು ಒಂದು ಪ್ರಸಂಗವನ್ನ ಹೇಳ್ತಾರೆ. ಒಂದ್ಸತಿ ಅಡಿಗರು ರಾತ್ರಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ರು. ಹೀಗೆ ಸುತ್ತಿ ಸುತ್ತಿ ಹತ್ತೋ ಮೆಟ್ಲಿರುತ್ತಲ್ಲ, ಆ ತರಹ ಮೆಟ್ಲು, ಅದನ್ನ ಹತ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲೇ ಹತ್ತಿರದ ಮನೆಗಳಲ್ಲಿ ರೇಡಿಯೋ ಬರ್ತಾ ಇತ್ತು. ಬೇರೆ ಬೇರೆ ಕಾರ್ಯಕ್ರಮ, ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಕಾರ್ಯಕ್ರಮ ಹಾಕೊಂಡಿದ್ರು. ಅದೆಲ್ಲ ಕೇಳಿಸ್ತಾ ಇತ್ತು. ಸ್ವಲ್ಪ ಹೊತ್ತಾಯ್ತು, ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಶಕ್ತಿ ಹೊತ್ತು ರೇಡಿಯೋನು ನಿಂತು. ಈಗ ಅಡಿಗರು ಕತ್ಲು ಬೇರೆ ಆಗಿತ್ತಲ್ಲ, ಮೆಟ್ಲಿನ ನಿಧಾನವಾಗಿ ಹತ್ತೋದಕ್ಕೆ ಪ್ರಾರಂಭ ಮಾಡಿ ಹತ್ತುತ್ತಾ ಇದ್ರು. ದೂರದಿಂದ ಒಂದು ಟ್ರಾನ್ಸಿಸ್ಟರ್ನಲ್ಲಿ ಕೊಳಲಿನ ಸಂಗೀತ ಕೇಳಿ ಬರೋದಕ್ಕೆ ಪ್ರಾರಂಭ. ಕೊಳಲು ಬಹಳ ಇಂಪು. ಯಾರು ನುಡಿಸ್ತಾ ಇದ್ದ ಕಲಾವಿದರು ತುಂಬಾ ಪರಿಣಿತರು ಅಂತ ಕಾಣುತ್ತೆ. ಬಹಳ ಸುಶ್ರಾವ್ಯವಾಗಿತ್ತು. ಅದು ಅಡಿಗರನ್ನ ಹಾಗೆ ಸೆಳೆದು ಬಿಡ್ತದೆ. ಆಗ ಹುಟ್ಟಿದ್ದು ಮೊದಲ ಸಾಲು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಆಮೇಲೆ ಮುಂದೆ ಒಂದರ ದಿನಗಳಲ್ಲಿ ಆ ಕವನದ ಮುಂದಿನ ಭಾಗವು ತಾನೇ ತಾನಾಗಿ ರಚನೆಯಾಗ್ತಾ ಬಂತು. ಸಂಪೂರ್ಣವಾದ ಕವನ ಮೂಡಿತು. ಈಗ ಆ ಕವನ ಏನ್ ಹೇಳ್ತೇನೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಹೂವು ಹಾಸಿಗೆ ಚಂದ್ರ ಚಂದನ ಬಾಹು ಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿಲು ಸೋಂಕಿನ ಪಂಜರ. ಇಷ್ಟೇ ಸಾಕೆಂದಿದ್ದೆಯಲ್ಲೋ ಇಂದು ಏನಿದು ಬೇಸರ. ಏನಿದೇನಿದು ಹೊರಡುಗಣ್ಣಿನ ತೇಲು ನೋಟದ ಸೂಚನೆ. ಯಾವ ಸುಮಧುರ ಯಾತನೆ, ಯಾವ ದಿವ್ಯ ಯಾಚನೆ. ಮರದೊಳಗಿದ ಬೆಂಕಿಯಂತೆ ಎಲ್ಲೋ ಮಲಗಿದ ಬೇಸರ. ಏನೋ ತೀಡಲು ಏನೋ ತಾಗಲು ಹೊತ್ತಿ ಉರಿಯುವುದು ಕಾತರ. ಸಪ್ತ ಸಾಗರದಾಚೆಯಲ್ಲೋ ಸುತ್ತ ಸಾಗರ ಕಾದಿದೆ. ಮೊಳೆಯ ದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿದೆ. ವಿವಶವಾಯಿತು ಪ್ರಾಣ
ಹಾ ಪರವಶವು ನಿನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ಇದ್ದಕ್ಕಿದ್ದೊಲೆ ನಿನ್ನನು, ಯಾವ ಬೃಂದಾವನವು ಚಾಚಿತು ಮುಂಚಿನ ಕೈಯನು. ಎಷ್ಟು ಸುಂದರ ಅಲ್ಲ, ಎಷ್ಟು ಅರ್ಥಗರ್ಭಿಗಳು. ಮಾನವ ತನ್ನ ತಾರುಣ್ಯದ ಉತ್ಸಾಹದಲ್ಲಿ ಬಿಸಿ ಬಿಸಿಯಾದ ಬಯಕೆಗಳಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ತಾನೆ. ಬಯಕೆಯ ಮೇಲೆ ಬಯಕೆ, ಮೊಗೆದು ಮೊಗೆದು ಕುಡಿದಷ್ಟು ಇನ್ನಷ್ಟು ಅಷ್ಟು ಬೇಕು 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 ಅನ್ನುವ ಆಸೆ, ಹಂಬಲ. ಹೀಗೆ ಸಾಧ್ಯ. ಒಂದು ಮುಗಿದ ತಕ್ಷಣ ಆಯ್ತಪ್ಪ ತೃಪ್ತಿ ಆಯ್ತು ಅನ್ನೋಕ್ಕಿಲ್ಲ, ಮತ್ತೆ ಅತೃಪ್ತಿ, ಮತ್ತೆ ಬೇಟೆ. ಹೀಗೆ ಅದರಲ್ಲೇ ಸುತ್ತಾ ಇರ್ತಾನೆ. ಇಷ್ಟು ಇನ್ನಷ್ಟು ಮತ್ತಷ್ಟು. ಬಡತನಕ್ಕೆ ಹುಂಬುವ ಚಿಂತೆ, ತುಂಬುವುದಾದರೆ ಹುಂಬುವ ಚಿಂತೆ, ಬಡತನಕ್ಕೆ ಹುಂಬುವ ಚಿಂತೆ, ಉಂಬುವುದಾದರೆ ಹುಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ, ಉಂಬುವುದಾದರೆ ಹುಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೇ ಮರಣದ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೇ ಮರಣದ ಚಿಂತೆ, ಕೆಡದಿರೇ ಮರಣದ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ. ಚಿಂತೆ ಮೇಲೆ ಚಿಂತೆ. ಅನುಗಾಲವು ಚಿಂತೆ, ಜೀವಕ್ಕೆ ಮನವು ಶ್ರೀರಂಗನೊಳ್ ಮೆಚ್ಚುವ ತನಕ. ನಾವೆಲ್ಲರೂ ಶ್ರೀರಂಗನೊಳ್ ಮೆಚ್ಚೋದಿಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಇದ್ರೊಳಗೆ ಒದ್ದಾಡ್ತಾ ಇರ್ತೀವಿ. ಮರಣ ಬರೋವರೆಗೂ ಇದೇ ಕೆಲಸ, ರೋಟಿ ಕಪಡ ಅವ್ರ ಮುಖಾನ. ನಾನು ಇಷ್ಟು ದೊಡ್ಡ ಮನೆ ತಗೊಂಡೆ, ಇಷ್ಟು ಸೈಡ್ ತಗೊಂಡೆ, ಇಷ್ಟು ಚಿನ್ನ ತಗೊಂಡೆ, ಮಕ್ಳ ಮದ್ವೆ, ಮೊಮ್ಮಕ್ಳ ಮದ್ವೆ, ಮರಿ ಮಕ್ಳ ಮದ್ವೆ. ಮರಣ ಹತ್ರ ಬಂತು, ಭಯ. ಅಯ್ಯೋ ಮುಗಿದು ಹೋಗ್ತಾ ಇದೆ ಜೀವನ, ಇನ್ನು ಎಷ್ಟೊಂದು ಗಳಿಸ್ಬೇಕಾಗಿತ್ತು, ಇನ್ನು ಎಷ್ಟೊಂದು ಸುಖಿಸ್ಬೇಕಾಗಿತ್ತು, ಹೋಗ್ತಾ ಇದೆಯೇ. ಅಟ್ಟಡಿಗೆ ಯುನಲಿಲ್ಲ, ಇಷ್ಟದ ಋಷನವಿಲ್ಲ, ಕೊಟ್ಟ ಸಾಲವ ಕೇಳ ನೀನರಿಗೆ, ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಆದ್ರೂ ಪುರಂದರ ವಿಠಲನ್ ನೆನೆಸ್ಕೊಳ್ಳೋದು ಗೊತ್ತಿಲ್ಲ. ಅದರಿಂದ ಮತ್ತೆ ಇನ್ನೊಂದು ಜನ್ಮ ತೀರ್ಸ್ಕೋಬೇಕಲ್ಲ ಬೈಕೆ, ಮತ್ತೊಂದು ಜನ್ಮ ಹೀಗೆ ಕಳೀತಾ ಇದೆ. ಇದೆಲ್ಲ ನಮ್ಮ ಕಥೆ. ಅಂದ್ರೆ ಕೆಲವರು ಇರ್ತಾರೆ, ಅವರಿಗೆ ಈ ಮರಣದ ನಂತರದ ಜೀವನದ ಚಿಂತೆ. ಮರಣದ ನಂತರ ಎಂತಾದ್ರೆ ಜೀವನ, ಮರಣ ಮುಗೀತು ಅಂತ ನಾವು ಅಂತೀವಿ. ಆದ್ರೆ ಅವರಿಗೆ ಈ ಮೂಲಭೂತ ಅಸ್ತಿತ್ವದ ಪ್ರಶ್ನೆ, ನಾನ್ ಯಾಕೆ ಇಲ್ಲಿ ಬಂದಿದ್ದೀನಿ, ನಾನ್ ಯಾಕೆ ಈ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ,
ಇಲ್ಲಿ ಸುಖ ಅನ್ನೋದು ಚೂರ್ಚೂರೇ ಇರೋದ? ಶಾಶ್ವತವಾದ ಸುಖ ಇಲ್ಲವೇ ಇಲ್ವಾ? ನಿಜವಾಗ್ಲೂ ನಾನು ಯಾರು? ಈ ರೀತಿಯಾದ ಅಸ್ತಿತ್ವದ ಪ್ರಶ್ನೆಗಳು ಅವರನ್ನು ಕಾಡುತ್ತವೆ. ಅಂಥ ಕೆಲವರ ಪ್ರಸಂಗಗಳನ್ನ ಈಗ ನೋಡಿ. ಮೊದಲನೇದಾಗಿ ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ತಂದೆ ನಿರಹಂಕಾರ, ತಾಯಿ ಸುಜ್ಞಾನ. ನೋಡಿ ಎಷ್ಟು ಚೆನ್ನಾಗಿದೆ. ನಿರಹಂಕಾರ ಅಂದ್ರೆ ಅಹಂಕಾರ ಕಳೆದ್ರೆ ಸುಜ್ಞಾನ ಪ್ರಾಪ್ತವಾಗುತ್ತೆ ಅಂತ. ಇಂಥ ತಂದೆ ತಾಯಿಗಳ ಮಗ ಈ ಅಲ್ಲಮ. ತಂದೆ ಅರಮನೆಯಲ್ಲಿ, ಮಹಾರಾಜನ ಅರಮನೆಯಲ್ಲಿ ಈ ವಾದ್ಯ ಗೋಷ್ಠಿಯನ್ನ ಸಂಯೋಜಿಸೋ ಕೆಲಸ ಆತನಿಗೆ. ನೃತ್ಯದ ಕಾರ್ಯಕ್ರಮ ಇರ್ಬೋದು, ಸಂಗೀತದ ಕಾರ್ಯಕ್ರಮ ಇರ್ಬೋದು, ಅದಕ್ಕೆಲ್ಲ ವಾದ್ಯಗೋಷ್ಠಿ ಬೇಕಲ್ಲ, ಅದನ್ನೆಲ್ಲ ಸಂಯೋಜಿಸ್ತಾ ಇರ್ತಾನೆ. ನಾಗವಾಸಾಧಿಪತಿ ಅಂತ ಕರೀತಾರೆ. ಅವನು ಮೃದಂಗವನ್ನು ತುಂಬಾ ಚೆನ್ನಾಗಿ ನುಡಿಸ್ತಾನೆ, ಒಳ್ಳೆ ಮೃದಂಗವಾಗುತ್ತೆ. ಇಂಥ ಸಂಗೀತಮಯವಾದ ವಾತಾವರಣದಲ್ಲಿ ಬೆಳೀತಾನೆ ಅಲ್ಲಮ. ಅವನು ಕೂಡ ಮೃದಂಗವನ್ನ ಚೆನ್ನಾಗಿ ಕಲಿತಾನೆ, ಬಹಳ ಸೊಗಸಾಗಿ ನುಡಿಸ್ತಾನೆ. ಒಂದ್ಸತಿ ದೇವಸ್ಥಾನದಲ್ಲಿ ಇವನ ಮೃದಂಗ ವಾದನ ನಡೀತಾ ಇರುತ್ತೆ. ಆ ಊರಿನಲ್ಲಿ ಒಬ್ಬ ಸಾಹುಕಾರ, ದೇವದತ್ತ ಅಂತ, ಅವನ ಮಗಳು ಕಾಮಲತೆ. ಅವನು ತನ್ನ ಸಖಿ ಜೊತೆಲಿ ದೇವಸ್ಥಾನಕ್ಕೆ ಬರ್ತಾಳೆ. ಸರಿ, ದೇವರಿಗೆ ಪೂಜೆ ಮಾಡ್ಸಾಯ್ತು, ಪ್ರಸಾದವನ್ನು ತಗೊಂಡು ವಾಪಸ್ಸು ಹೊರಟು. ಹೋಗ್ತಾ ಇರುವಾಗ ಮೃದಂಗವಾದನ ಕೇಳ, ಆಹಾ ಎಷ್ಟು ಸೊಗಸಾಗಿದೆ ಅನ್ಸುತ್ತೆ. ಯಾರು ಈ ವಾದನವನ್ನು ಮಾಡ್ತಾ ಇರೋರು ನೋಡ್ಬೇಕಲ್ಲ ಅಂತ ವಾಪಸ್ಸು ಬಂದು ಅಲ್ಲಮನನ್ನ ನೋಡ್ತಾ ಇದ್ರು. ಅವಳ ಮನಸ್ಸು ಅಲ್ಲಮನಲ್ಲೇ ಹೋಗಿ ಮೃದಂಗವನ್ನು ನುಡಿಸ್ತಾ ಇದ್ದ ಅಲ್ಲಮನು ತಲೆ ಎತ್ತಿ ಹೀಗೆ ನೋಡ್ತಾನೆ. ಕಾಮನತೆ ಸೌಂದರ್ಯದ ಕನಿ ನಿಂತಿದ್ದಾಳೆ. ಅವನ ಮನಸ್ಸು ಅವಳನ್ನು ಅನುರಕ್ತವಾದ. ಮುಂದೆ ಇಬ್ರು ಪರಸ್ಪರ ಭೇಟಿ ಆಗ್ತಾರೆ, ಮದುವೆ ಆಗ್ತಾರೆ, ಸತಿಪತಿಯರಾಗ್ತಾರೆ. ಆನಂದವೋ ಆನಂದ ಜೀವನ. ಆಹಾ, ಆ ಭಗವಂತ ಇಡೀ ಸೃಷ್ಟಿಯ ಸೌಂದರ್ಯವೆಲ್ಲವನ್ನೂ ನನ್ನ ಕಾಮಲತೆಯಲ್ಲೇ ಆರಿಸ್ಬಿಟ್ಟಿದ್ದಾನೆ ಅಂತ ಅಲ್ಲವನ್ಗನ್ನಿಸ್ತಾ ಇರುತ್ತೆ. ಅಷ್ಟು ಚೆಲುವು, ಅಷ್ಟು ಸೌಂದರ್ಯದ ಆರಾಧಕನಾಗ್ಬಿಡ್ತಾನೆ, ಅವಳ ಆರಾಧಕನಾಗ. ಅವಳನ್ನ ಬಿಟ್ರೆ ಬೇರೆ ಪ್ರಪಂಚವೇ ಇಲ್ಲ. ನಿನ್ನ ನೋಟ ಕಣ್ಣಲಿ, ನಿನ್ನದ ನೀರು ಕಿವಿಯಲಿ, ಮನದಲ್ಲಿ ನಾನು ನಿನ್ನ ಬಳಿಯಲಿ. ಇಬ್ರು ಪರಸ್ಪರನ್ನ ಸದಾ ಹೊಂದಿಕೊಂಡು ಒಟ್ಟಿಗೆ ಇರ್ತಾರೆ. 2-3 ವರ್ಷಗಳು ಕಳೆಯುತ್ತೆ. ಆನಂದ ಕಡಲಲ್ಲಿ ಮೇಯ್ತಾ ಇರ್ತಾರೆ. ಕಾಮಲತೆಗೆ ಒಂದು ದಿನ ಜ್ವರ ಬರುತ್ತೆ. ಏನೋ ಸಣ್ಣ ಜ್ವರ ಅನ್ಸುತ್ತೆ, ಆದ್ರೆ ಜ್ವರ ಉಲ್ ಬಂದ್ಕೊಂಡು ಸುನೀಗ್ತಾಳೆ. ಕಾಮಲತೆ ಸುನೀಗ್ತಾಳೆ. ತನ್ನ ಕಾಮಲತೆ ಇನ್ನಿಲ್ಲ. ಬರಸಿಡ್ಲು ಬಡ್ದಾಗುತ್ತೆ ಅಲ್ಲಮನಿಗೆ. ಇದು ಸಾಧ್ಯನಾ? ನನ್ನ ಕಾಮಲತೆ ಇನ್ನಿಲ್ಲ, ಅವಳಿಲ್ದೆ ನನ್ನ ಜೀವನ ಶೂನ್ಯ, ಬರಡಾಗೋಯ್ತು. ಏನ್ ಮಾಡ್ಲಿ ನಾನು? ಹ್ಯಾಕ್ ಜೀವನ ಮಾಡ್ಲಿ ಅಂತ ಅದಕ್ಕೇ ತೋಚಲ್ಲ. ಎಲ್ಲದರಲ್ಲೂ ಆಸಕ್ತಿಯನ್ನ ಕರ್ಕೊಂಡು ಆ ಊರಿನಲ್ಲಿ ಒಂದು ಕಣಿಗಲಿ ತೋಟ ಇರುತ್ತೆ, ಅದ್ರ ಮೇಲೆ ಒಂದು ದಿಬ್ಬ ಇರುತ್ತೆ. ಆ
ದಿಬ್ಬದ ಮೇಲೆ ಕುತ್ಕೊಂಡು ಮೊದಲ ಬಾರಿಗೆ ಕಾಮಲತೆಯನ್ನು ನೋಡಿದಾಗ ಹರಿಹರ ಹೇಳ್ತಾನೆ, ಪ್ರಭುಲಿಂಗ ದೇವರ ಕೈಯಲ್ಲಿ ಅಲ್ಲಮ್ಮ ತನ್ನ ಗುರುಜನ್ನು ಮರೆತ. ಗುರುಜು ಅಂದ್ರೆ ತಬಲ, ಇದು ಮೃದಂಗ. ತನ್ನ ಕೊರಳಲ್ಲಿ ನೇತು ಬಿದ್ದ ಮುರುಜವನ್ನೂ ಮರೆತ. ಕೊರಳಲ್ಲಿ ಏನು ನೇತು ಬಿದ್ದಿದ್ದು ಲಿಂಗ, ಅದನ್ನೂ ಮರೆತ. ಅಷ್ಟೇ ಹೇಗೆ ತನ್ನನ್ನೇ ಮರೆತ, ಮೂರ್ಛಿತನಾದ ಅಂತ ವಿವರಣೆ ಕೊಡ್ತಾನೆ. ಆ ರೀತಿಯಲ್ಲಿ ಅವಳ ಸೌಂದರ್ಯಕ್ಕೆ ಮೂರ್ಛಿತನಾಗಿದ್ದ ಅಲ್ಲಮ್ಮ. ಇವತ್ತು ಅವಳೆಲ್ಲ ಹೇಗೆ ಹೇಗೆ ಜೀವನ ಮಾಡೋದು ಅಷ್ಟೇ ಆಗೋದಿಲ್ಲ. ಆ ದಿಬ್ಬದ ಮೇಲೆ ಹೋಗಿ ಕೂತ್ಕೊಂಡು ಅಲ್ಲಿ ಮಣ್ಣು ಕೆಳಗಡೆ ಕಾಲ್ ಹತ್ರ ಮಣ್ಣಿರುತ್ತಲ್ಲ, ಆ ಮಣ್ಣನ್ನ ಕಾಲಿನ ಹೆಬ್ಬೆರಳಿನಲ್ಲಿ ತೆರಿತಾ ಹೋಗ್ತಾನೆ. ಏನ್ ಮಾಡೋದು, ಇನ್ನೇನು ಮಾಡಕ್ ತೋಚೋದೇ ಇಲ್ವಲ್ಲ, ಮಣ್ಣನ್ನು ತೆರಿತಾ ಹಾಗೆ ಕೆರೆದು 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 ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಗಟ್ಟಿಯಾಗುತ್ತದೆ. ನೋಡ್ತಾನೆ, ಏನೋ ಫಳಫಳ ಅಂತ ಹೊಳಿತಾ ಇದೆ ಅಂತ ಮತ್ತೆ ಒಂದ್ ಸ್ವಲ್ಪ ಮಣ್ಣನ್ನ ಆಚೀಚೆಗೆ ಮಾಡ್ತಾನೆ. ನೋಡಿದ್ರೆ ಅದೊಂದು ಕಲಶ, ಚಿನ್ನದ ಕಲಶ. ಆಶ್ಚರ್ಯ. ಓಡ್ ಹೋಗಿ ರಾಜನಿಗೆ ಸುದ್ದಿ ಮುಟ್ಟಿಸ್ತಾನೆ. ರಾಜ ಆನೆಯನ್ನು ಹೊತ್ಕೊಂಡು ಬರ್ತಾನೆ. ಈ ಕಲಶ ಇದ್ದಿದ್ದ ದಿಬ್ಬದ ಜಾಗಕ್ಕೆ ಸ್ವಲ್ಪ ದೂರದಲ್ಲೇ ಆನೆ ನಿಂತು ಹೋಗುತ್ತೆ, ಮುಂದಕ್ಕೆ ಬರಲ್ಲ. ಅದರಿಗೆ ಚಿತ್ರ ಅನ್ಸುತ್ತೆ, ಏನು ಶಕ್ತಿ ಇರ್ಬೋದು ಇಲ್ಲಿ, ಆನೆ ಮುಂದಕ್ಕೆ ಬರ್ತಾ ಇದ್ದಲ್ಲ ಅಂತ ಆನೆಯಿಂದ ಹಿಡಿದು ನಡ್ಕೊಂಡು ಬರ್ತಾನೆ. ನೋಡ್ತಾನೆ, ಹೌದು ಚಿನ್ನದ ಕಲಶ. ಸರಿ, ಜನರಿಗೆ ಹೇಳಿ ಕಳಿಸ್ತಾನೆ, 1000 ಜನರ ಬರ್ತಾರೆ, ಎಲ್ರು ದಿಬ್ಬವನ್ನ ಅಗಿತಾರೆ. ಹಾಗಾದ್ರೆ ನೋಡಿದ್ರೆ ಆ ದೇವಸ್ಥಾನ ಬಾಗಿಲು ಹಾಕಿದೆ, ಆದ್ರೆ ದೇವಸ್ಥಾನದ ಒಳಗಡೆ ದೀಪ ಉರಿಯುತ್ತೆ. ಎಲ್ರು ಬೆರಗಾಗ್ತಾರೆ, ಯಾಕೆ ಸಾಧ್ಯ? ಮಣ್ಣಲ್ಲಿ ಮುಚ್ಚೋಗಿತ್ತು ಈ ದೇವಸ್ಥಾನ, ಬಾಗಿಲು ಹಾಗೆ ಇದೆ, ಒಳಗಡೆ ದೀಪ. ರಾಜ, ಯಾರಾದ್ರೂ ಒಳಗಡೆ ಹೋಗಿ ನೋಡ್ತೀರಾ ಅಂತ ಕೇಳ್ತಾರೆ. ಯಾರಿಗೂ ಧೈರ್ಯ ಬೇಡ, ಏನ್ ಮಾಟವೋ ಮಂತ್ರವೋ ಅಂತ ಯಾರು ಹೋಗ. ಅಲ್ಲಮ್ಮ ಹೇಳ್ತಾನೆ, ನಾನ್ ಹೋಗ್ತೀನಿ. ಯಾಕೆಂದ್ರೆ ಅಲ್ಲಮ್ಮನಿಗೆ ಇನ್ನೇನು ಜೀವನದಲ್ಲಿ ಮಾಡ್ಬೇಕಾಗಿರುವಂತದ್ದು ಏನಿಲ್ಲ, ಬೇಸರ ಬಂದ್ಬಿಟ್ಟು ವೈರಾಗ್ಯ ಬಂದ್ಬಿಟ್ಟಿದೆ. ಅಯ್ಯ, ಇದ್ರೆಷ್ಟು ಹೋದ್ರೆಷ್ಟು ಅಂತ. ಅದಕ್ಕೆ ನಾನ್ ಹೋಗ್ತೀನಿ. ಹೋಗ್ತಾನೆ, ಬಾಗಿಲು ತೆಗಿತಾನೆ, ಚಿಲ್ಕ ತೆಗೆದು ಒಳಗಡೆ ಹೋಗ್ತಾನೆ. ದೀಪ ಉರಿತಾ ಇದೆ. ಈ ಕಡೆ ನೋಡ್ತಾನೆ, ಅಲ್ಲಿ ಒಬ್ಬ ಋಷಿ ಕೂತ್ಕೊಂಡಿದ್ದಾರೆ, ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು. ಇನ್ನೂ ಆಶ್ಚರ್ಯ ಆಗ್ತೀನಿ, ಇದು ಹೇಗೆ ಸಾಧ್ಯ? ಮೊದಲೇ ಬಾಗಿಲು ಹಾಕಿತ್ತು, ನನ್ನಿಂದ ದೀಪ ಉರಿತಾ ಇದೆ, ಮನುಷ್ಯ ಬೇರೆ ಇದಾನಲ್ಲ. ಆ ಮನುಷ್ಯನನ್ನು ನೋಡಿದ ತಕ್ಷಣ ಇದು ಪೂಜನೀಯ ಭಾವನೆ, ಇವರು ನನ್ನ ಗುರುಗಳು ಅನ್ಸುತ್ತೆ. ಅವ್ರ ಹತ್ರ ಹೋಗ್ತಾನೆ, ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಆ ವ್ಯಕ್ತಿ ಕಣ್ಣು ತೆರೆದು ಎಂತಹ ದಿವ್ಯವಾದ ಕಾಂತಿ ಕಣ್ಣುಗಳಲ್ಲಿ. ಆತ ಏನು ಮಾತಾಡ ಅನಿಮಿಷ ಗುರುಗಳು ಕೈಯಲ್ಲಿದ್ದ ಲಿಂಗವನ್ನ ಎತ್ತಿ ಅಲ್ಲಮನ ಕೈಗಿದ್ದಾರೆ. ಅಲ್ಲಮ ತಗೊಳ್ತಾರೆ. ಆ ಕ್ಷಣವೇ ಆ ಅನಿಮಿಷ ಗುರುಗಳು ಕಾಣಬೇಕು. ಅಲ್ಲಮನಿಗೆ ಏನೂ ಅರ್ಥ ಆಗಲ್ಲ, ಏನಿದು ಒಂದಾದ್ಮೇಲೊಂದು ಅವಾಡಿದ ರೀತಿಯಲ್ಲಿ ನಡೀತಾ ಇದೆಯಲ್ಲ. ಅಲ್ಲ, ಇವ್ರು ಇಲ್ಲಿ ಯಾಕೆ ಕೂತ್ಕೊಂಡಿದ್ರು, ಇವ್ರು
ಇವರು ನನ್ನ ಕೈಗೆ ಲಿಂಗವನ್ನು ಯಾಕೆ ಕೊಟ್ರು, ತಕ್ಷಣ ಏನು ಹೇಳ್ದೆ ಹೋಗೇ ಬಿಟ್ರಲ್ಲ ಅಂತ ಅಂದ್ಕೊಳ್ತಾನೆ. ಅಷ್ಟೇ, ಆ ಕ್ಷಣವೇ ಅಲ್ಲಮನ ರೀತಿಯೇ ಬದಲಾಗೋದು. ಆಗಷ್ಟೇ ದೇವಸ್ಥಾನದ ಒಳಗಡೆ ಬಂದಿದ್ದ ಅಲ್ಲಮನೇ ಬೇರೆ, ಈಗ ಲಿಂಗವನ್ನ ಕೈಯಲ್ಲಿ ಹಿಡಿದು ನಿಂತಿರೋ ಅಲ್ಲಮನೇ ಬೇರೆ. ದೃಢವಾದ ಹೆಜ್ಜೆಗಳನ್ನಿಡ್ತಾ ಬೇಗ 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 ದೇವಸ್ಥಾನದಿಂದ ಹೊರಗೆ ಬರ್ತಾರೆ. ಗಾಳಿಗೆ ಕೂದಲೆಲ್ಲ ಹಾರಾಡ್ತಾ ಇರುತ್ತೆ, ಜನರೆಲ್ಲ ನೋಡ್ತಾ ಇದ್ದಾರೆ. ಇಂಥ ದಿವ್ಯವಾದ ಕಾಂತಿ. ಒಳಗಡೆ ಕೂತವನು ಹೇಗಿದ್ದ, ಇವನು ಹೇಗಿದ್ದಾನೆ, ಅವನೇನಾ ಇವನು ಅಂತ ನೋಡ್ತಾ ಇದ್ದಾರೆ. ರಾಜ ಏನಾದ್ರೂ ಕೇರಳ ಅನ್ನಿಸ್ತಾ ಇದೆ ರಾಜನಿಗೆ, ಮಾತೇ ಹೊರಡ್ತಾ ಇಲ್ಲ, ಸುಮ್ಮನೆ ನಿಂತ್ಬಿಡ್ತಾನೆ. ಅಲ್ಲಮ್ಮ ಈಗ ಬೇಗ ಬೇಗ ಬರ್ತಾನೆ, ರಾಜನ ಹಿಂದೆ ಸರಿದು ಜಾಗ ಬಿಟ್ಕೊಟ್ಬಿಡ್ತಾನೆ. ಅಲ್ಲಮ್ಮ ಅದೇ ತ್ವರಿತಗತಿಯಲ್ಲಿ ನಡೀತಾ 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 ದೂರ ಬರ್ತಾನೆ. ಎಲ್ರು ನೋಡ್ತಾ 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 ಕಣ್ಮರಿ. ಎಲ್ಲಿಗೆ ಹೋದ, ಏನ್ ಮಾಡ್ದ, ಏನು ಮುಂದೆ ಅಲ್ಲಮ ಪ್ರಭುಗಳೇ ಈ ಪ್ರಸಂಗವನ್ನು ಕುರಿತು ತಮ್ಮ ಒಂದು ವಚನದಲ್ಲಿ ಹೀಗೆ ತಿಳಿಸ್ತಾರೆ. ಅವಳ ನೋಟ ಎನ್ನ ಮಧ್ಯಕ್ಕೆ ತಂದುದೆಯೋ, ಅವಳ ಕೂಟದ ಸವಿಯ ವ್ಯಗಡಿಸಿ ಕಾಡಿದ್ದೆಯೋ, ಅವಳ ಬೇಟದ ಬೆರಹೊರದಲ್ಲಿ ತ್ರಿಪುರ ಹಾಳಾದುದ ಕಂಡೆನು, ಉರಿಯ ಮೇಲೆ ಉರಿ ಎರಗಿದೊಡೆ ಸ್ವಲ್ಪ ಮೂಡಿದ್ದ ಕಂಡೆನು, ಕರಿಯ ಬೇಡನ ಕಸ್ತೂರಿ ಮೃಗ ನುಂಗಿದರೆ ಹಿರಿಯ ಹೆಂಡತಿ ಓಲೆಗಳದುದ ಕಂಡೆನು, ಕೂಳಿದ್ದ ನಿಧಾನವ ಕಂಡೆನು ಕಾಣ ಬುಕೇಶ್ವರ ಅಂತ. ಇದು ಈ ಅಲ್ಲಮ ಪ್ರಭುಗಳ ವಚನ, ಬೆಡಗಿನ ವಚನ. ಇದು ನಮ್ಮಂಥವ್ರಿಗೆಲ್ಲ ಅರ್ಥ ಆಗುವಂಥದ್ದನ್ನ. ಅದಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದೇನು, ಅವಳ ನೋಟ ಎನ್ನ ಮಧ್ಯಕ್ಕೆ ತಂದುದೆಯೋ ಅಂದ್ರೆ, ಅವಳ ನೋಟ, ಕಾಮಲತೆಯ ನೋಟ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಅವಳನ್ನು ನೋಡಿದ್ನೋ ಆಗ ನಾನು ಈ ಪ್ರಪಂಚಕ್ಕೆ ಬಂದು ಬಿದ್ದೇನು ಅಂತ ಹೇಳ್ತಾರೆ. ಅವಳ ಕೂಟದ ಸವಿಯ ವ್ಯಗಡಿಸಿ ಕಾಡಿತ್ತಯ್ಯ, ಅವಳ ಜೊತೆಗಿನ ಜೀವನ ನನ್ನನ್ನ ಬದಲಾಯಿಸ್ಬಿಡ್ತು. ಅವಳ ಬೇಟದ ಬೆರಹೊರದಲ್ಲಿ ತ್ರಿಪುರ ಹಾಳಾದುದ ಕಂಡೆನು. ತ್ರಿಪುರ ಯಾವುದು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು. ಏನಾಯ್ತು, ಅವೆಲ್ಲ ಸುಟ್ಟು ಹೋದ್ವು. ಅಂದ್ರೆ ಅವಳನ್ನು ಬಿಟ್ಟು ಬೇರೆ ಏನಿಲ್ಲ ಅವಕ್ಕೆ. ಉರಿಯ ಮೇಲೆ ಉರಿ ಎರಗಿದೊಡೆ ತಂಪ ಮೂಡಿದ್ದ ಕಂಡೆನು. ಉರಿಯ ಮೇಲೆ ಉರಿ, ಮೊದಲನೇ ಉರಿ ಕಾಮದ ಚುಟಲೆ, ಧಗ 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 ಅಂತ ಉರಿತಾ ಇತ್ತು. ಯಾವಾಗ ಒಂದ್ಸತಿ ಇವಳು ಸತ್ತೋದ್ಲೋ ಆವಾಗ ಅಲ್ಲಮನಿಗೆ ಪಶ್ಚಾತ್ತಾಪ ಆಯ್ತು. ಛೇ, ನಾನು ಏನು, ಎಲ್ಲಿದ್ದೆ, ಎಲ್ಲಿ ಬಂದೆ, ಏನಾದೆ ಅಂತ ತನ್ನ ಮೇಲೆ ತನಗೆ ಜಿಗುಪ್ಸೆ ಬಂತು. ಆಗ ಪಶ್ಚಾತ್ತಾಪ ಮತ್ತು ವೈರಾಗ್ಯದ ಉರಿ ಹುಟ್ಟುಕೊಳ್ತು. ಆ ಉರಿ ಈ ಮೊದಲನೆಯ ಉರಿಯ ಮೇಲೆ ಎರಗಿದೊಡೆ ತಂಪು ಮೂಡಿದ್ದ ಕಂಡೆನು. ಅಂದ್ರೆ ಈ ಕಾಮಾಗ್ನಿ ತನ್ನ ಸತ್ವವನ್ನು ಕಾದುಕೊಂಡು ತಣ್ಣಗ. ಕರಿಯ ಬೇಡನ ಕಸ್ತೂರಿಯ ಮೃಗ ನುಂಗಿದರೆ. ಸಾಮಾನ್ಯವಾಗಿ ಬೇಟೆ ಆಡ್ತಾನೆ ಮೃಗಗಳನ್ನು. ಇಲ್ಲೇನಾಗ್ತಾ ಇದೆ, ಕರಿಯ ಬೇಡನ ಕಸ್ತೂರಿ ಮೃಗಾನೇ ನುಂಗ್ಬಿಡ್ತಾನೆ. ಯಾರ್ಯಾರು ಕರಿಯ ಬೇಡ? ಅಜ್ಞಾನ, ಕತ್ತಲು, ಅಂಧಕಾರ. ಆ ಅಜ್ಞಾನವನ್ನ ಕಸ್ತೂರಿಯ ಮೃಗ, ಕಸ್ತೂರಿ ಮೃಗದ ಹತ್ರ ಘಮ ಅಂತ ವಾಸನೆ, ಪರಿಮಳ. ಅಂದ್ರೆ ಜ್ಞಾನದ ಪರಿಮಳ ಈ ಅಜ್ಞಾನದ ಕತ್ತಲನ್ನು ಹೋಗ್ಲಾಡಿಸ್ತದೆ, ನುಂಗ್ ಹಾಕ್ತದೆ. ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೆನು. ಯಾರಪ್ಪ ಹಿರಿಯ ಹೆಂಡತಿ? ಯಾರು? ಓಲೆ ಯಾಕೆ ಕಳ್ಕೊಂಡವು? ಹಿರಿಯ ಹೆಂಡತಿ ಅಂದ್ರೆ ಕಾಮ. ಓಲೆ ಯಾವಾಗ ಬಿಚ್ತಾರೆ? ಸಾಮಾನ್ಯವಾಗಿ ಹಿಂದೂಗಳಲ್ಲಿ
ಗಂಡ ತೀರ್ಬೋದಲ್ಲ, ಹೆಂಡತಿ ತನ್ನ ಓಲೆ ಬಳೆ ಎಲ್ಲವನ್ನು ಬಿಚ್ಚಿಬಿಡ್ತಾನೆ. ಸೌಭಾಗ್ಯದ ಕುರುಹು. ಈಗ ಈ ಹಿರಿ ಹೆಂಡತಿ ಓಲೆಗಳನ್ನ ಕಳ್ಕೊಂಡ್ಲಂತ, ಅಂದ್ರೆ ತನ್ನ ಸೌಭಾಗ್ಯವನ್ನ ಕಳ್ಕೊಂಡ್ಲಂತ. ಅಂದ್ರೆ ಈ ಕಾಮನೆ ಹಿರಿಯ ಹೆಂಡತಿ, ಅದು ತನ್ನ ಸೌಭಾಗ್ಯವನ್ನು ಕಳ್ಕೊಳ್ತು ಅಂದ್ರೆ ಕಾಮ ಹೊರಟೋಯ್ತು. ಹೂಳಿದ್ದ ನಿಧಾನವ ಕಂಡೆನು ಕಾಣ ಗುಹೇಶ್ವರ. ಮಣ್ಣಲ್ಲಿ ಮುಚ್ಚಿಕೊಂಡಿದ್ದ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದ ನನ್ನ ಗುರುವನ್ನು ಕಂಡೆ. ಈ ರೀತಿಯಲ್ಲಿ ಕಾಮದ ದಾಹಕ್ಕೆ ತುತ್ತಾಗಿದ್ದ ಅರ್ಜುನ. ಎಲ್ಲ ಇಲ್ಲೇ ಇದೆ, ಇದೇ ಬೇಕು, ಇದೇ ಸಾಕು ಅಂತ ಇದ್ದ ಅಲ್ಲಮ್ಮ. ಇರುವುದು ನೀಲ ಬಿಟ್ಟು ಇರಗುವುದು ಪಯಣ. ಏನದು ಇರದೇ ಇರೋದು? ಮುಂದೆ. ಈಗ ಎರಡನೇ ಪ್ರಸಂಗ. ಎಂಜಿಲ ಕೈಯಲ್ಲಿ ಕಾಗೇನೋ ಓಡಿಸ್ತಾ ಇರ್ಲಿಲ್ಲ ನಮ್ಮ ಶ್ರೀನಿವಾಸ ನಾಯ್ಕ. ಈ ಎಲ್ಲಮ್ಮನಿಗೆ ಕಾಮದ, ಹೆಣ್ಣಿನ ಕಾಮದ ದಾಹವಾದರೆ ಈ ಶ್ರೀನಿವಾಸ ನಾಯಕನಿಗೆ ಹಣದ ದಾಹ. ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಮಗದಷ್ಟು ಕೂಡಿಟ್ಟು 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 ನವಕೋಟಿ ನಾರಾಯಣನಾದ. ಇಂಥ ನವಕೋಟಿ ನಾರಾಯಣನ ಯಾಕಾದ್ರೂ ತನ್ನ ಬಳಿ ಸೆಳ್ಕೋಬೇಕು ಅಂತ ಮೋಹನನ ಬಳಿ ಸ್ಮಾರ್ಟ್ ಮೆಲ್ಲಗೆ ಉಲಿಯೋದಕ್ಕೆ ಪ್ರಾರಂಭ ಮಾಡಿದ. ಯಾವ ರೀತಿಯಲ್ಲಿ? ಒಬ್ಬ ವಯಸ್ಸಾದ ಮುದುಕ ಒಂದು ಚಿಕ್ಕ ಹುಡುಗನಿಗೆ ಕರ್ಕೊಂಡು ಬಂದ. ಶ್ರೀನಿವಾಸ ನಾಯಕನ ಚಿನ್ನದ ಅಂಗಡಿ, ಚಿನ್ನದ ವ್ಯಾಪಾರಿ. ಕೇಳ್ದ, ಸ್ವಾಮಿ ಇವನು ನನ್ನ ಮಗ, ಇವನಿಗೆ ಉಪನಯನವಾಗಬೇಕು, ದಯಮಾಡಿ ತಾವು ಸಹಾಯ ಮಾಡಬೇಕು ಅಂತ ಕೇಳಿದ್ರು. ದಾನ, ಧರ್ಮ, ಸಹಾಯ ಅನ್ನೋ ಪದಗಳೆಲ್ಲ ಶ್ರೀನಿವಾಸ ನಾಯಕನ ನಿಘಂಟಿನಲ್ಲಿದ್ಯಾ? ಖಂಡಿತ ಇಲ್ಲ. ಹೇಳ್ದ ಮುತ್ತಂದ್ರೆ, ಇಷ್ಟು ಚಿಕ್ಕ ಮಗನನ್ನ ಇಷ್ಟು ವಯಸ್ಸಾದ್ಮೇಲೆ ಪಡ್ಕೊ ಅಂತ ಯಾರು ಹೇಳಿದ್ರು? ಹೋಗ್ತಾ ಇರು, ಏನನ್ನು ಕೊಡೋದಿಲ್ಲ ನಾನು ಅಂತ ಮುದ್ದಾಕ್ಷಿಣಿಯಲ್ಲಿ ಹೇಳಿ. ಮುದುಕ ಸಪ್ಪಗಾಗಿ ಆ ದಿವ್ಸೇನೋ ಹೋದ್. ಆದ್ರೆ ಮೋಹನ ಮುರಳಿ ಸುಮ್ಮನೆ ಆಗತ್ತಾ? ಮತ್ತೆ ಬಂದ, ಮತ್ತೆ ಬಂದ, ದಿನವೂ ಬಂದ, ಕಾಡ್ದ, ಪೀಡಿಸ್ದ, ಗೋಗರ್ದ. ಸಾಕಾಗೋಯ್ತು ಶ್ರೀನಿವಾಸ ನಾಯಕನಿಗೆ. ಅಲ್ಲ ಇವನು ಅಂದಿದ್ದೇನೆ, ಒಂದು ಮುರುಕಲು ಸವಕಲು ನಾಣ್ಯವನ್ನ ತೆಗೆದು ಬೀಸಿ ಬೆಳೆಸಿದ. ಇದನ್ನ ತಗೊಂಡು ಹೋಗ್ತಾ ಇರ್ಬೇಕು, ಮತ್ತೊಂದ್ಸರ್ತಿ ಬಂದ್ರು ನೋಡು. ನಾಣ್ಯ ಕೊಟ್ಬಿಟ್ನಲ್ಲ ಅಂತ ಮುದುಕ ಬಹಳ ಖುಷಿಯಾಗಿ ತಗೊಂಡು ಹೋದ. ನೋಡ್ತಾನೆ, ಚಲಾವಣೆ ನಿಲ್ದೇ ಇರೋ ನಾಣ್ಯ, ಅದನ್ನ ಅಷ್ಟು ದಿವಸ ಆದ್ಮೇಲೆ ಕೊಟ್ಟಿದ್ದಾನೆ. ಓ, ಇವನ್ ಹತ್ರ ಈ ರೀತಿಯಾಗಿ ನಡ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ಮೋಹನ ಮುರಳಿ ಬೇರೆಯದೇ ರೀತಿಯಲ್ಲಿ ತನ್ನ ನಾಟವನ್ನ ನಿಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ತ. ಮುದುಕ ನಾಯಕರ ಮನೆಗೆ ಹೋದ. ನಾಯಕರ ಹೆಂಡತಿ ಸರಸ್ವತಿ, ಸಾಧ್ವಿ ಶಿರೋಮಣಿ, ಅತ್ಯಂತ ಆರ್ದ್ರ ಹೃದಯ. ಅವಳ ಹತ್ರ ಹೋಗಿ ಮುದುಕ, ಉಪನಯನವಾಗ್ಬೇಕು ಮಗನ, ದಯವಿಟ್ಟು ಸಹಾಯ ಮಾಡ್ಬೇಕಮ್ಮ ಅಂತ ದೈನ್ಯ ಪ್ರಾರ್ಥನೆ ಮಾಡ್ಕೊಂಡು. ಪಾಪ ಚುರುಕ್ತನಿಸ್ತು. ತಾಯಿ ಹೃದಯ ಅಂದ್ರೆ ಏನ್ ಮಾಡೋದು, ಏನಾದ್ರೂ ಕೊಡ್ಬೇಕಲ್ಲ ಇವನಿಗೆ ಅಂತ ಆಸೆ. ಆದ್ರೆ ನಾಯಕರ ಅಪ್ಪಣೆ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿನೂ ಮನೆಯಿಂದ ಹೋಗೋ ಹಾಗಿಲ್ಲ. ಏನ್ ಮಾಡ್ತೀವಿ? ಯೋಚನೆ ಮಾಡಿ ಕೊನೆಗೊಂದು ಉಪಾಯ ಹುಡುಗ. ಅವಳು ಮೂಗ್ನಲ್ಲಿ ಇದ್ದಿದ್ದು ಮೂಗುತಿ ಅವಳು ತವ್ರ ಮನೆಗೆ ಕೊಟ್ಟು, ಆವಾಗ ಅವಳು ಬೆಳೆಸ್ತು, ಈ ಮೂಗುತಿನ ಕೊಟ್ಟು ಬಿಡ್ತೀನಿ, ಬೇರೆ ಮೂಗುತಿ ಹಾಕೊಂಡ್ಬಿಡ್ತೀನಿ, ನಾಯಕರೆಲ್ಲಿ ನೋಡ್ತಾರೆ,
ಅಕಸ್ಮಾತ್ ಆಗಿ ಅವ್ರು ಜ್ಞಾಪಿಸ್ಕೊಂಡು ಯಾವತ್ತಾದ್ರೂ ಆ ಮೂರ್ತಿಯಲ್ಲಿ ಅಂತ ಹೇಳಿದ್ರೆ, ನಮ್ ತವ್ರ ಮನೆಯವ್ರು ಕೊಟ್ಟಿದ್ದಲ್ವಾ, ನಾ ಏನಾದ್ರೂ ಮಾಡ್ಕೊತೀನಿ, ಇನ್ನು ಕೇಳೋ ಅಧಿಕಾರ ಇಲ್ಲ, ಹೆಂಗೋ ಒಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡು ಆ ಮೂರ್ತಿ ಕೊಟ್ಟು ಹಿರಿಗುಡಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಹೊರಟ. ಸೀದಾ ಹೋದ ನಾಯಕರ ಅಂಗಡಿ. ನಾಯಕ ನೋಡ್ತಾನೇ, ತಿರ್ಗಾ ಬರ್ತಾ ಇದ್ದಾನೆ ಮುದುಕ. ಹೇ ಮುದುಕ ಅಂತಂದ. ಹಾ 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 ಸಾವಧಾನ ಸಾವಧಾನ, ಕೂಗ್ಬೇಡಿ, ನಾನ್ ಬೇಡಕ್ ಬಂದಿಲ್ಲ. ನಿಮ್ ಹತ್ರ ಒಂದು ವಸ್ತು ಇದೆ, ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ಅದಕ್ಕೆ ಏನ್ ಬೆಲೆ ಕೊಡಕ್ಕಾಗತ್ತೋ ಕೊಡಿ ಅಷ್ಟೇ ಅಂತ ಹೇಳಿ ಮೂಗುತಿಯನ್ನು ತೆಗೆದು ಮೇಜಿನ ಮೇಲೆ ಇರಿಸ್ತು. ಪರವಾಗಿಲ್ವೇ, ಮುದುಕ ಚಿನ್ನದ ಮೂಗುತಿಯನ್ನೇ ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಆಶ್ಚರ್ಯ ಆಯ್ತು ಶ್ರೀನಿವಾಸ ನಾಯ್ಕನ. ಯಾರೋ ಮುಂಟು ದಿನ್ನೆಗಳು ಅವಿವೇಕಿಗಳು ಕೊಟ್ಟಿದ್ದಾರೆ, ಇರ್ಲಿ ಏನಾದ್ರು ಮಾಡ್ಕೊಳ್ಳಿ, ನನಗೇನು, ನಾನು ಇದನ್ನ ಇಟ್ಕೊಂಡು ಅದಕ್ಕಾಗ ಹಣ ಕೊಟ್ರಾಯ್ತು ಅಂತ ಮೂಗುತಿ ತಗೊಂಡು ನೋಡ್ತಾನೆ. ಚೆನ್ನಾಗಿದೆ ಅಂತ ನೋಡ್ತಾನೆ. ನೋಡ್ದಾಗಿದೆಯಲ್ಲ ಅನ್ಸ್ತಾರೆ. ಮತ್ತೆ ಹಾಗಾಗಿ ಯಾಕ ಬರುತ್ತೆ, ಇದು ನನ್ನ ಹೆಂಡತಿ ಸರಸ್ವತಿಯ ಮೂಗ್ನಲ್ಲಿದ್ದ ಮೂರ್ತಿ ಅಲ್ವಾ, ಇವನಿಗೆ ಯಾಕೆ ಸಿಕ್ತು, ನೀವು ಕೊಟ್ಟಬಿಟ್ಲಾ, ನೋಡೋಣ ಅಂದಿದ್ದೇನೆ. ತೆಗೆದು ಒಂದು ಸಂದೂಕದಲ್ಲಿ ಇಟ್ಟು ಭದ್ರವಾಗಿ ಬೀಗ ಹಾಕಿ ಬೀಗ ಕೈ ಇಟ್ಕೊಂಡು ಸ್ವಲ್ಪ ಇಲ್ಲೇ ಕೂತಿರಿ ಮುದುಕನ್ ಹೇಳಿ ಬೇಗ 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 ಮನೆ ಬಂದು ಸರಸ್ವತಿ ಸರಸ್ವತಿ ಅಂತ ತೆರೆ ಕೂಕೊಂಡೇ ಬಂದು ದಬ 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 ಬಾಗಿಲು ಬಡಿ. ಸರಸ್ವತಿ ಇದೇನಪ್ಪ ಇಷ್ಟು ಹೀಗ್ ಬಾಗಿಲು ಬಡಿತಾ ಇದ್ರೆ, ಇಷ್ಟು ಬೇಗ ಬಂದಿಟ್ಟಿದ್ದಾರೆ, ಅಯ್ಯೋ ಅಂತ ಬಂದು ಬಾಗಿಲು ತೆಗೆದು ನೋಡ್ತಾನೆ, ಮೂಗ್ತಿ ಇಲ್ಲ. ಎಲ್ಲಿ ಮೂಗ್ತಿ? ಎಂಥ ಕೆಲಸ ಮಾಡ್ದೆ, ಇನ್ನೊಂದು ಮೂಗ್ತಿನೂ ಹಾಕೊಳ್ಳಿಲ್ಲ. ಇವ್ರು ಇಷ್ಟು ಬೇಗ ಬರ್ತಾರೆ ಅಂತ ನಂಗೇನ್ ಗೊತ್ತು. ಏನ್ ಮಾಡ್ತೆ ಇವಾಗ, ಜಂಗ ಬಲನೆ ಹುಡುಕೋಯ್ತು ಅವ್ರಿಗೆ, ತುಂಬಾಗ್ಬಿಟ್ಟಿದೆ ಮುಖ. ಏನ್ ಹೇಳಪ್ಪ ನಿಮಗೆ ಅಂತಂದು ತಕ್ಷಣ ಏನೋ ಒಂದು ಉಪಾಯ ಹೊಳಿತು. ಅದು ಇವತ್ತು ತಲೆ ಸ್ನಾನ ಮಾಡಿದ್ನಲ್ಲ, ಮನೇಲಿ ಇಟ್ಬಿಟ್ಟಿದ್ದೀನಿ, ತಗೊಂಡ್ ಬಾ ಹೋಗು. ಆಯ್ತು ಅನ್ಬೇಕು. ನೋಡಿದ್ಲು ಬರ್ತೀವಿ ಮನೆಗೆ, ಅಲ್ಲಿದೆ ಮೂರ್ತಿ. ಏನ್ ಮಾಡ್ಲಪ್ಪ ನಾನು ಇವಾಗ, ಭಗವಂತ ಎಂಥ ಪರೀಕ್ಷೆ ತಂದಿಟ್ಬಿಟ್ಟೆ ನನ್ಗೆ. ಒಬ್ಬ ಮುದುಕನಿಗೆ ಸಹಾಯ ಮಾಡಿದ್ದು ತಪ್ಪೆ, ನಾನೀಗ ಏನ್ ಮಾಡ್ಲಿ, ನಾನೀಗ ಏನ್ ಹೇಳಿದ್ರು ಅವ್ರು ಕೇಳಲ್ಲ. ಈಗ ಹೋಗಿ ಅವ್ರ ಕೂರಮ್ಮಗಳಂಥ ಮಾತುಗಳ ಇರುತ್ತದಿಂದ ಒದ್ದಾಡೋ ಬದ್ದು ನಮಗೆ ವಿಷ ತಗೊಂಡ್ ಸತ್ತು ಹೋಗೋದೇ ಒಳ್ಳೇದು ಅಂದ್ಬಿಟ್ಟು ಒಂದು ಬಟ್ಟೆಗೆ ವಿಷ ಹಾಕಿ ಕಾಟದಿ ಕುಡಿಬೇಕು. ತಣ್ಣಂತ ಶಬ್ದ ಅದು. ನೋಡ್ತಾಳೆ ಮೂಗುತಿ, ತನ್ನ ಮೂಗುತಿ. ಭಗವಂತ ತಿಮ್ಮಪ್ಪ ಎಂಥ ಕರುಳಾಣುದೀನು ಅಂದ್ಬಿಟ್ಟು ನಡುಗೋ ಕೈಗಳಿಂದ ಆ ಮೂಗುತಿನ ತಗೊಂಡು ತೊಳ್ಕೊಂಡು ಓಡೋಡ್ ಬರ್ತಾಳೆ. ತಗೊಳ್ಳಿ ಮೂಗುತಿ ಅಂತ ನೋಡ್ತಾನೆ, ಅದೇ ಮೂಗುತಿ. ಮೋಹನಾಗ್ತಾನೆ ಶ್ರೀನಿವಾಸ ನಾಯ್ಕ. ಹೇಳ್ತಾನೆ, ಹೇಳು ಸರಸ್ವತಿ, ನಿಜ ಹೇಳು, ಈ ಮೂರ್ತಿ ಮನೇಲಿತ್ತ, ನಿಜವಾಗ್ಲೂ ಮನೇಲಿತ್ತ, ಬಚ್ಚಲ ಮನೇಲಿತ್ತ ಅಂತ ಹೇಳ್ದಾಗ ಸರಸ್ವತಿ ಕಣ್ಣೀರನ್ನು ಸುರಿಸ್ತಾ ನಡೆದಿದ್ದೆಲ್ಲವನ್ನು ಹೇಳಿದ. ಭೂತನಾಗ್ತಾನೆ ಶ್ರೀನಿವಾಸ ನಾಯ್ಕ. ಏನು ಹೀಗೂ ನಡೆಯೋಕ್ ಸಾಧ್ಯವೆ? ನಾನಲ್ಲಿ ಸಂದೂಕದಲ್ಲಿ ಇಟ್ಟಿರುವ ಮೂಗುತಿ ಇಲ್ಲಿ ಈ ವಿಷದ ಬಟ್ಲಲ್ಲಿ. ತಕ್ಷಣ ಓಡ್ತಾನೆ ವಾಪಸ್ ಅಂಗಡಿಗೆ. ಇರ್ತಾ ಇರೋದಿಲ್ಲ, ಸಂದೂಕ ಬೀಗ ಹಾಗೆ ಇರುತ್ತೆ. ಹುಡುಗೋ ಕೈಗಳಿಂದ ಬೀಗವನ್ನು ತೆಗಿತಾನೆ, ನೋಡ್ತಾನೆ, ಇಲ್ಲ ಮೂಗುತಿ. ಹ್ಯಾಕ್ ಸಾಧ್ಯ, ಇದು ಹ್ಯಾಕ್ ಸಾಧ್ಯ? ಅಂದ್ರೆ ಒಂದು ಮುದುಕ ನಾನು. ಅಂಗಡಿ ಬಿಟ್ಟಾಗೆ ಬಿಡ್ತಾನೆ, ಓಡ್ತಾನೆ ಬೀದಿಗೆ. ಎಲ್ರನ್ನೂ ಕೇಳ್ತಾನೆ, ನನ್ನ ಅಂಗಡಿಗೆ ದಿನ ಬರ್ತಾ ಇದ್ನಲ್ಲ ಮುದುಕ, ಇವತ್ತು ಬಂದಿದ್ನಲ್ಲ, ನೀವು ನೋಡಿದ್ರಾ ಅಂತ ಒಬ್ಬೊಬ್ಬರನ್ನೇ ಕೇಳ್ತಾ ಇದ್ದಾನೆ. ನಾವ್ ನೋಡಿಲ್ಲ ಅಂತ.
ಮುದುಕ ಮುದುಕ ನೋಡಿದ್ರ ನೋಡಿದ್ರ ಅಂತ ಕೇಳ್ತಾನೆ. ಯಾರು ನೋಡ್ಲಿ, ಯಾರು ನೋಡ್ಲಿ, ನೋಡ್ಲಿ ಇರ್ಲಿ. ತನ್ನ ಕೆಲಸವನ್ನು ಸಮರ್ಪಕವಾಗಿ ಮಾಡಿ ಮುಗಿಸ್ತಾರೆ. ಶ್ರೀನಿವಾಸ ನಾಯ್ಕ ತನ್ನೆಲ್ಲ ಆಸ್ತಿಯನ್ನು ದಾನ ಮಾಡ್ತಾನೆ. ಕೆಲವು ಕಾಸನ್ನು ಕೊಡೋದಕ್ಕೆ ಸಿದ್ಧನಾಗಿ ಇಲ್ಲದ ಶ್ರೀನಿವಾಸ ನಾಯಕ ತನ್ನ ನವಕೋಟಿಯನ್ನ ಕ್ಷಣಾರ್ಧದಲ್ಲಿ ದಾನ, ತಾಳ ತಂಬೂರಿ ಹಿಡಿದು ದಾಸನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಮುಂದಿನ ಪ್ರಸಂಗವನ್ನು ನೋಡುವ. ತಿಮ್ಮಪ್ಪ, ನನಗೆ ಮಗನನ್ನ ಕರುಣಿಸಿದ್ರೆ ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅವನ್ನ. ಬಚ್ಚಮ್ಮ ಬಚ್ಚಮ್ಮ ಮತ್ತು ವೀರಪ್ಪರಿಗೆ ಮಗ ಜನಿಸ್ತಾನೆ. ಅವನಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರು. ತಂದೆಯ ಇಚ್ಛೆ ಹಾಗೆ ತಿಮ್ಮಪ್ಪ ನಾಯಕ ಪ್ರತಿ ವರ್ಷ ಬಿಲ್ವಿದ್ಯೆ ಎಲ್ಲವನ್ನೂ ಕಲಿತಾನೆ. ತಾಯಿಯ ಇಚ್ಛೆ ಹಾಗೆ ಶಾಸ್ತ್ರಗಳಲ್ಲಿ ಕೋವಿದನಾಗ್ತಾನೆ. ಮುಂದೆ ಒಂದ್ಸತಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇರುವಾಗ ಅಪಾರವಾದ ನಿಧಿ ಸಿಕ್ಕಿ ಕನಕ ನಾಯಕ ಅಂತ ಅನಿಸ್ಬೇಕು. ಮುಂದೊಮ್ಮೆ ಶತ್ರು ಬಣದ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇರುವಾಗ ಬಹಳಷ್ಟು ಪೆಟ್ಟುಗಳು ಬೀಳುತ್ತೆ, ರಕ್ತಸ್ರಾವವಾಗುತ್ತೆ, ಪ್ರಜ್ಞೆ ಹೋಗುತ್ತೆ. ಮತ್ತೆ ಪ್ರಜ್ಞೆ ಬರ್ತಾ ಇರೋ ಹೊತ್ತು ಅರೆಬರೆ ಜ್ಞಾನ. ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷ, ನಿನ್ನ ದಾಸ ಆಗುದಿಲ್ಲ, ನಿನ್ನ ದಾಸ ಆಗೋದಿಲ್ವಾ ಅಂತ ಹೇಳ್ತೀನಿ. ಕನಕನ ತನ್ನೆಲ್ಲ ಕನಕವನ್ನ ಎರಿಸು. ಕನಕ ಸರಿ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶ ನೀಗು ಅಂತ. ದಾಸನಾಗೋದ್ರಲ್ಲಿ ವಿಶೇಷತೆ ಇದೆ. ಜನರಿಗೆ ಸಾರಿ ಸಾರಿಗೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಇರುವುದೆಲ್ಲವ ಬಿಟ್ಟು ಇರುವುದರೆಡೆಗೆ ತುಡಿಯುವುದೇ ಜೀವನ. ಮುಂದಿನ ಪ್ರಸಂಗ. ಬಾಲಕೃಷ್ಣ ಮೆನನ್ ಪುಟ್ಟ ಹುಡುಗನಾಗಿದ್ದಾಗಿಂದ ತುಂಬಾ ತುಂಟ. ಶಾಲೆ ದಿನಗಳಲ್ಲೂ ತುಂಟ. ಅಧ್ಯಾಪಕರನ್ನೆಲ್ಲ ಗೋಳಿಕೊಳ್ಳೋದು. ಯೌವನದ ದಿನಗಳಲ್ಲಂತೂ ಹುಡುಗಿಯರನ್ನೆಲ್ಲ ಚುಡಾಯಿಸೋದು, ಅಧ್ಯಾಪಕರಿಗೆ ತೊಂದರೆ ಕೊಡೋದು, ಇದೇ ಕೆಲಸ. ಬೇಕಾದ ಹಾಗೆ ಹಣ, ಐಷಾರಾಮಿ ಜೀವನ. ಮುಂದೆ ಸ್ನಾತಕೋತ್ತರ ಪದವಿಗಾಗಿ ಮುಂಬೈಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಗೆಳೆಯ ಸಿಗ್ತಾನೆ. ಅವನು ಬೇಕಾದ ಹಾಗೆ ಹಣಕಾಸು ಇಟ್ಕೊಳ್ಳುವುದು. ಇಬ್ಬರಿಗೂ ಒಳ್ಳೆ ಸ್ನೇಹ, ಮೋಜು ಮಸ್ತಿ ಕಾಲ ಕಳೀತಾ ಇತ್ತು. ಖುಷಿಯೋ ಖುಷಿ. ಗೆಳೆಯನಿಗೆ ತಿದ್ದಿದ್ದಾರೆ, ಉಲ್ಬಣಿಸುತ್ತೆ, ಇನ್ನಿಲ್ಲವಾಗ್ತದೆ. ಬಾಲಕೃಷ್ಣ ನನಗೆ ಆಘಾತ. ಏನು ಯಾರು ಮೇಲೆ ಎಷ್ಟೊಂದು ಕಸುವು ಇದ್ದ ನನ್ನ ಗೆಳೆಯ, ಎಷ್ಟು ಶಕ್ತಿವಂತನಾಗಿದ್ದ ನನ್ನ ಗೆಳೆಯ ಯಾಕಷ್ಟಿತ್ತು ಜ್ವರಕ್ಕೆ ಬಲಿಯಾಗ್ಬಿಟ್ನಲ್ಲ. ಇಷ್ಟೇನ ಜೀವನ ಅಂದ್ರೆ? ಬರೋದು ಹೋಗೋದಾ? ಇನ್ನೇನು ಅರ್ಥ ಇಲ್ವಾ ಈ ಜೀವನಕ್ಕೆ ಅನ್ಸ್ತಾ ಆಲೋಚನೆ ಪ್ರಾರಂಭ ಆಗುತ್ತೆ. ಮುಂದೆ ಋಷಿಕೇಶರು ಸ್ವಾಮಿ ಶಿವಾನಂದರ ಆಶ್ರಯಕ್ಕೆ ಹೋಗ್ತಾನೆ. ಅವರ ಮಾರ್ಗದರ್ಶನದಲ್ಲಿ ಸ್ವಾಮಿ ತಪೋವನ್ ಮಹಾರಾಜ್ ಅವರನ್ನು ಭೇಟಿಯಾಗಬೇಕು ಹೋಗ್ತಾನೆ. ಅವರ ಶಿಷ್ಯತ್ವವನ್ನು ಸಂಪಾದನೆ ಮಾಡ್ತಾನೆ. ಬಹಳ ಕಷ್ಟಪಟ್ಟು ಶಾಸ್ತ್ರಾಧ್ಯಯನವನ್ನ ಮಾಡ್ತಾನೆ. ವಿಲಾಸಿ ಭೋಗಿಯಾಗಿದ್ದ
ನೆನನು ಶಾಸ್ತ್ರಗಳನ್ನೆಲ್ಲ ಕುರಿತು ವಿದ್ಯಾವಂತನಾಗ್ತಾನೆ. ಬರ್ತಾನೆ ವಾಪಸ್ ಬಂದು ಲೋಕ ಕಲ್ಯಾಣಕ್ಕೆ ತನ್ನನ್ನು ಅರ್ಪಿಸ್ಕೊಂಡು ಭಗವದ್ಗೀತೆಯ ಪ್ರವಚನ ಪ್ರಸಾರ, ಉಪನಿಷತ್ತು ಮುಂತಾದ ಅನೇಕ ಸದ್ಗ್ರಂಥಗಳ ಪ್ರಸಾರ, ಇದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿ ಇಟ್ಟಿರುತ್ತಾರೆ ಸ್ವಾಮಿ ಚಿನ್ಮಯಾನಂದ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಕುಡಿಯುವುದು ಜೀವನ. ಮುಂದಿನ ಪ್ರಸಂಗ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಬಳಿಯಲ್ಲಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ ಯಾರು ಹೇಳೋದು? ತುಳಸಿದಾಸ. ಆ ಹೆಂಡತಿ ಅಂದ್ರೆ ಅದೆಷ್ಟು ಪ್ರೀತಿನೋ ಅವನಿಗೆ. ರತ್ನಾವಳಿ 4-5 ದಿವಸ ತವ್ರ ಮನೆಗೆ ಹೋಗ್ಬಿಟ್ಟು ಇರೋದಕ್ಕಾಗಲ್ಲ ಹೆಂಡತಿ ಬಿಟ್ಟು. ಅಯ್ಯೋ ಹೇಗಿರ್ಲಿ, ನಿಂತಲ್ಲಿ ನಿಲ್ಲಾರ, ಕೂತಲ್ಲಿ ಕೂರ್ಲಾರ, ಚಡಪಡಿಸ್ತಾನೆ. ಹಾಗಾದ್ರೂ ಆಗ್ಲಿ ಇವತ್ತು ಹೋಗೇ ಬಿಡ್ಬೇಕು, ನೋಡೇ ಬಿಡ್ಬೇಕು ಅವಳನ್ನ ಅನಿಸ್ಬಿಡುತ್ತೆ. ಹೋಗ್ತಾನೆ. ಯಮುನೆ ಬೋರ್ಗರಿಗೆ ಹರಿತಾ ಇದೆ. ರಾತ್ರಿ ಆಗಿದೆ. ಯಾರು ದೋಣಿಯಿಂದ ಆ ಕಡೆ ಕರ್ಕೊಂಡು ಹೋಗೋರು ಇಲ್ಲ. ಪರವಾಗಿಲ್ಲ ಅಂದಿದ್ದೇನೆ, ನೀರು ಧುಮುಕ್ತಾನೆ. ಆ ಪ್ರವಾಹದಲ್ಲಿ ಈಜ್ತಾನೆ. ಈಚಿ ಆ ಕಡೆ ದಡವನ್ನು ತಲುಪ್ತಾನೆ. ಮೂರ್ತಿ ಮುದ್ದೆ ಓಡಿ ಹೋಗ್ತಾನೆ ಹೆಂಡತಿ ಮನೆಗೆ. ಮುಂಬಾಗಿಲು ತಟ್ಟಿ ಒಳಗಡೆ ಹೋಗಕ್ಕೆ ನಾಚಿಕೆ. ಏನ್ ಅನ್ಕೊಂಡಾರ ಮನೆಯವರು? ಅಯ್ಯೋ ಇದೇನಿದು, ಒಳ್ಳೆಯ ದೀಪ ಬಂದಿದ್ದಾರೆ, ನೆಂದು ತೊಪ್ಪಿಯಾಗಿ, ಏನಕ್ಕೆ ಇಷ್ಟೊತ್ತಲ್ಲಿ ಏನ ಆತರ ಇತ್ತು ಇವ್ನಿಗೆ ಹೀಗ್ ಬರೋದಕ್ಕೆ ಅಂತ ನಗಾಡಲ್ವಾ? ಹೆಂಡತಿ ಕೋಣೆ ಮೇಲ್ಗಡೆ ಇದೆ. ದೀಪ ಉರಿತಾ ಇದೆ. ಯಾರಾದ್ರೂ ಹೋಗ್ಬೇಕಲ್ಲ. ನೋಡ್ತಾನೆ, ಅರರರೇ, ಅವಳ ಕೋಣೆಯಿಂದ ಕೆಳಗಿನವರೆಗೂ ಒಂದು ಹಗ್ಗ ನೇತು ಬಿದ್ದಿದೆ. ಆಹಾ ಪರಮಾತ್ಮ, ಎಂಥ ಕರುಣಾಳು ನೀನು! ಅಯ್ಯಪ್ಪ, ಎಂಥ ಕರುಣೆ! ಇರೋದಕ್ಕೆ ಸಾಧ್ಯವೇ? ಇದ್ದೇನೆ. ಆ ಹಗ್ಗ ಹಿಡ್ಕೊಂಡು ಸರ ಹತ್ಕೊಂಡು ಹೋಗಿ ಕಿಟಕಿಯಿಂದ ಒಳಗಡೆ ಧುಮುಕ್ತಾನೆ. ಹೆಚ್ಚು ಬಿದ್ದು ನೋಡ್ತಾಳೆ ರತ್ನಾವಳಿ. ಏನೋ ಶಬ್ದ ಆಯ್ತು. ನೋಡಿದ್ರೆ ನೀರ್ ಸುರಿತಾ ಇದೆ. ನಿಂತಿದ್ದಾನೆ ಇವನು. ಇದೇನ್ರಿ ಇದು? ನೀವು ಯಾಕೆ ಬಂದ್ರಿ ಇಲ್ಲಿಗೆ ಅಂತ. ನಾನು ಬಂದ್ಬಿಟ್ಟೆ. ಏನಿದು ಒತ್ತೆ? ಯಮುನೆಯಲ್ಲಿ ಈಜ್ಕೊಂಡು ಬಂದ್ಬಿಟ್ಟೆ. ಪ್ರವಾಹದ ಯಮುನೆಯಲ್ಲಿ. ಹೌದು ರತ್ನ, ನೀನ್ ನೋಡ್ದೆ ಇರೋದಕ್ಕೆ ಆಗೋದೇ ಇಲ್ಲ, ಅದಕ್ಕೆ ಬಂದ್ಬಿಟ್ಟು. ಸರಿ, ನೀನಕ್ಕೆ ಯಾಕೆ ಬಂದ್ರಿ? ಅಯ್ಯೋ ರತ್ನ, ಏನ್ ಹೇಳ್ತೀಯ? ಭಗವಂತನ ಕೃಪೆ, ಒಂದು ಹಗ್ಗ ನೇತು ಬಿದ್ದಿತ್ತು, ಹತ್ಕೊಂಡು ಬಂದ್ಬಿಟ್ಟೆ. ಹಗ್ಗನ ದೀಪ ತಗೊಂಡೋಗಿ ನೋಡ್ತಾಳೆ. ಹಾವು ಬೆಚ್ಚಿ ಬಿದ್ದು ಬಿಡ್ತಾಳೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಎಷ್ಟು ಸಂತೋಷ. ಆಹಾ, ನನ್ ಗಂಡ ನನಗೋಸ್ಕರ ಎಷ್ಟು ಒದ್ದಾಡ್ತಾನೆ, ಎಷ್ಟು ಪ್ರೀತಿ ಅವನಿಗೆ ನನ್ನ ಮೇಲೆ. ಆದ್ರೆ ಅವನಿಗೆ ಜಿಗುಪ್ಸೆ ಅನ್ಸುತ್ತೆ. ಹೇಳ್ತಾರೆ, ದೇಹದ ಮೇಲಿನ ವ್ಯಾಮೋಹ ಎಷ್ಟು ನಿಮಗೆ, ಮೇಲಿನ ವ್ಯಾಮೋಹದ ಅರ್ಧದಷ್ಟಾದ್ರೂ ಪ್ರೀತಿ ಆ ರಾಮನ ಮೇಲೆ ನಿಮ್ಗಿದ್ದಿದ್ರೆ ನೀವು ಉದ್ಧಾರವಾಗ್ಬಿಡ್ತಾ ಇದ್ರಲ್ಲ. ಮೋಹನ ಮುರಳಿ ಅವಳ ಬಾಯಿಂದ ಈ ನುಡಿಗಳನ್ನು ಬಿಡಿಸಿತು. ಆಯ್ತು, ಇರುವುದೆಲ್ಲವ ಬಿಟ್ಟು ಇರದುದ ಕಡೆಗೆ ಹೊರಟು ಬಿಟ್ಟ. ತುಳಸಿ ಕಳಸ ಹನುಮಾನ್ ಚಾಲೀಸ ಅಷ್ಟು ಪ್ರಸಿದ್ಧವಾದ ಗ್ರಂಥಗಳಿಂದ ರಚಿಸ. ರಾಮಚರಿತ ಮಾನಸ ಸನ್ಯಾಸವನ್ನ ತಗೊಂಡು ಮತ್ತೆ ಸಾಂಸಾರಿಕ ಜೀವನದ ಕಡೆಗೆ ಹೊರಸುತ್ತಲೇ ಇದೆ. ಮುಂದಿನ ಪ್ರಸಂಗ. ಅಮ್ಮ ಊಟ ಹಾಕ್ತೀಯಾ ಅಂತ ಕೇಳ್ತಾನೆ ಮಗ. ತಾಯಿ ಹೇಳ್ತಾಳೆ, ನೋಡಪ್ಪ, ಇವತ್ತು ಹುಡುಗಿ ಮನೆಯವ್ರು ಬರ್ತಾರೆ, ನಿನ್ಗೆ ಒಂದು ಹೆಣ್ಣನ್ನು ನೋಡೋವತ್ತು ಕಾರ್ಯಕ್ರಮ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನು ವಿಶೇಷವಾದ ಅಡಿಗೆಯನ್ನ ಮಾಡ್ತೇನೆ, ಸ್ವಲ್ಪ ನಿಧಾನ.
ನೀನು ನಿನ್ ಕೋಣೆಯಲ್ಲಿ ಕೂತಿರು, ಅಡಿಗೆ ಆದ್ಮೇಲೆ ನಾನು ಕರಿತೀನಿ. ಸರಿ, ಬಂದು ಕೂತ್ಕೋತಾನೆ ಸದಾಶಿವ ರಂಗೀಂದ. ಹೊಟ್ಟೆ ಚುರು ಚುರು ಅಂತ ಇತ್ತು. ಆವಾಗ ಅವನಿಗನ್ಸುತ್ತೆ, ಅಲ್ಲ ಇನ್ನು ಮದುವೆನೇ ಆಗ್ಲಿಲ್ಲ, ಆ ಹುಡುಗಿ ಇನ್ನು ಬರ್ಲೇ ಇಲ್ಲ, ಹುಡುಗಿ ಬರ್ತಾಳೆ ಅಂತ ಹೇಳಿದ ತಕ್ಷಣ ನನ್ ಹೊಟ್ಟೆ ಚಕ್ರಿ ಬಿದ್ದು ಬಿಡ್ತಲ್ಲ, ಇದು ಯಾಕೋ ಸರಿ ಇಲ್ಲ. ಈಗ್ಲೇ ಇಷ್ಟು ತೊಂದ್ರೆ ಅದ್ರ ಮೇಲೆ ನಿನ್ ಮದುವೆ ಆದ್ಮೇಲೆ ಏನೇನ್ ತೊಂದ್ರೆಯೋ ಬೇಡವೇ ಬೇಡ ಅಂತಿದ್ದೇನೆ. ಆಗಿಂದ ಅಲ್ಲೇ ಜಾಗ ಖಾಲಿ ಮಾಡ್ಬಿಡ್ತಾನೆ, ಯಾರಿಗೂ ಮನೆಯವ್ರಿಗೆ ಹೇಳೋದೇ ಇಲ್ಲ. ಹೋಗ್ತಾನೆ ಮನೆಯಲ್ಲಿ, ಹೋಗಿ ಗುರುಗಳನ್ನು ಹುಡುಕ್ತಾನೆ. ರುದ್ರಿಯರಾದ ಗುರುಗಳು ಸಿಗ್ತಾರೆ. ಅವರ ಹತ್ರ ಚೆನ್ನಾಗಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡ್ತಾನೆ. ತುಂಬಾ ಚುರುಕು ಹುಡುಗ, ಗುರುಗಳಿಗೂ ತುಂಬಾ ಸಂತೋಷ. ಪಾದರಸದ ಹಾಗಿರ್ತಾನೆ, ಹೇಳಿದ್ದೆಲ್ಲ ತಕ್ಷಣ ಗ್ರಹಿಸ್ತಾ ಇರ್ತಾನೆ, ಎಲ್ಲವನ್ನ ಕಲಿತಾನೆ. ಗುರುಗಳು ಓದೆಲ್ಲ ಮುಗಿದ ಮೇಲೆ ಅವನನ್ನು ಆ ಶಾಸ್ತ್ರದೆಲ್ಲ ಪ್ರಯೋಗ ಆಗ್ಬೇಕು, ಕಲ್ತಿದ್ದ ವಿದ್ಯೆಯ ಪ್ರಯೋಗ, ಪ್ರಾಕ್ಟಿಕಲ್ ಟ್ರೈನಿಂಗ್. ಅದಕ್ಕಾಗಿ ಮೈಸೂರು ಮಹಾರಾಜರು ನೋಡ್ತಾರೆ, ತೇಜಸ್ವಿ ಆದ ಬಾಲಕ, ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ತುಂಬಾ ಸಂತೋಷ. ಅವನ್ನ ಒಂದು ಕೆಲಸಕ್ಕೆ ನಿಯೋಜಿಸ್ತಾರೆ. ಏನ್ ಕೆಲಸ? ಮಹಾರಾಜರ ಹತ್ರ ಅನೇಕ ಪಂಡಿತರು ಬಂದು ಅವರ ಪಾಂಡಿತ್ಯದ ಪ್ರದರ್ಶನವನ್ನು ಮಾಡಿ ಅಲ್ಪ ಸ್ವಲ್ಪ ಬಹುಮಾನವನ್ನು ಪಡೆದು ಹೋಗ್ತಾರೆ. ಅದು ದಿನನಿತ್ಯದ ವಾಡಿಕೆ. ಈಗ ಆ ಪಂಡಿತರ ಪಾಂಡಿತ್ಯ ಹೇಗಿದೆ, ಅವರಿಗೆ ಯಾವ ರೀತಿಯ ಬಹುಮಾನವನ್ನ ಕೊಡ್ಬೋದು, ಸ್ವಲ್ಪ ಕೊಡ್ಬೇಕಾ, ಜಾಸ್ತಿ ಕೊಡ್ಬೇಕಾ, ಇದನ್ನ ನಿರ್ಧಾರ ಮಾಡುವಂತ ಕೆಲಸಕ್ಕೆ ಈ ಹುಡುಗನನ್ನ ನಿಯೋಜಿಸ್ತಾರೆ ಮಹಾರಾಜ. ಹುಡುಗ ಮೊದಲೇ ಬುದ್ಧಿವಂತ ಇರ್ತಾರೆ. ಪಂಡಿತರು ಅವ್ರು ಬರ್ದಿದ್ದ ಯಾವ್ದೋ ಒಂದು ಕವನವನ್ನು, ಕಾವ್ಯವನ್ನು ಒಂದ್ ಸ್ವಲ್ಪ ಓದ್ತಾರೆ. ಆ ಸಾಲಿನಲ್ಲಿ ಸರಿ ಇಲ್ಲ, ಈ ಸಾಲ್ ತಪ್ಪಿದೆ, ಈ ಸಾಲಿನಲ್ಲಿ ಹೀಗ್ ಬರ್ಬೇಕಾಗಿತ್ತು, ಇದರ ಅರ್ಥ ಹೀಗ್ ಸರಿ ಇಲ್ಲ, ಇದ್ರ ಅರ್ಥ ಏನ್ ಹೇಳಿ, ನೀವು ಹೇಳ್ತಾ ಇರೋ ಅರ್ಥ ಸರಿ ಇಲ್ಲ, ಹೀಗೆ 100 ತಗಾದೆ ತೆಗೆ ಎಲ್ಲ ತಬ್ಬಿಬ್ಬಾಗ್ಬೇಕು. ಏನ್ ಹೇಳೋಕ್ಕೂ ತೋಚೋದೇ ಇಲ್ಲ. ಇವನು ಮಹಾಪಂಡಿತ, ಅವ್ರು ಏನ್ ಹೇಳಿದ್ರು ಅದಕ್ಕೊಂದು ಏನೋ ಒಂದನ್ನ ಹುಡುಕ್ತಾ ಇರ್ತಾನೆ. ಅಯ್ಯೋ ಇವನಿಗೆಲ್ಲ ಆಗಲ್ಲ ಅಂತ ಹೆಚ್ಚು ಮುಖ ಹಾಕೊಂಡು ಅವ್ರು ಯಾವಾಗ ಒಂದ್ಸತಿ ಇವನಿಗೇನು ಉತ್ತರ ಕೊಡಕ್ಕಾಗಲ್ವೋ, ಇವನು ಬಹುಮಾನಕ್ಕೆ ಅವರ ನಾಲಾಯಕ್ ಅಂತ ನಿರ್ಧಾರ ಮಾಡಿ ಕಳಿಸ್ಬಿಡ್ತಾರೆ. ಹೀಗೆ ಬಂದ ಪಂಡಿತರೆಲ್ಲ ವಾಪಸ್ ಹೋಗ್ತಾರೆ. ಪಾಪ ಅವರಿಗೆ ಈ ರಾಜಾಶ್ರಯದಲ್ಲೇ ಅಲ್ಪ ಸ್ವಲ್ಪ ಬರೋ ವರಮಾನದಲ್ಲೇ ಅವರು ಉದ್ರಂಭನ, ಅವ್ರ ಹೆಂಡತಿ ಮಕ್ಕಳನ್ನ ಅದರಲ್ಲೇ ಸಾಕ್ಬೇಕು. ಇವಾಗ ನೋಡಿದ್ರೆ ಈ ಹುಡುಗರಿಂದ ಅದು ಕುತ್ತಲ್ ಬಿದ್ದಿದೆ. ಕೆಲವರು ಹೋಗ್ತಾರೆ ಗುರುಗಳ ಹತ್ರ, ಗುರುಗಳೇ ನಿಮ್ಮ ಶಿಷ್ಯ ಮೇಧಾವಿ ಅಂತ. ಗುರುಗಳಿಗೆ ಬಹಳ ಸಂತೋಷ ಆಗುತ್ತೆ ಅಂತ. ಏನ್ ಸ್ವಾಮಿ, ಅಂತ ಮೇಧಾವಿನ ಅಲ್ಲಿ ಕಳಿಸಿ ನಮ್ ಹೊಟ್ಟೆ ತಣ್ಣೀರ್ ಬಟ್ಟೆ ಮಾಡ್ಬಿಟ್ರಲ್ರಿ ಅಂತ. ಯಾಕೆ ಹೇಳ್ತೀರಾ? ನೀವೇನ್ ಹೇಳೋದು ಸ್ವಾಮಿ, ನಮಗೆ ಇರೋ ಜ್ಞಾನ ಅಂತ ಏನೋ ಅಲ್ಪ ಜ್ಞಾನದಲ್ಲಿ ಒಂದ್ ಸ್ವಲ್ಪ ಬರ್ಕೊಂಡು ಹೋಗುದು, ಮಹಾರಾಜರಿಗೆ ಅದನ್ನ ಒಂದ್ ಸ್ವಲ್ಪ ಬಹುಮಾನವನ್ನ ತಗೊಳ್ಳೋಣ ಅಂತ ಹೋದ್ರೆ ನಮ್ಮ ಶಿಷ್ಯ ಎಲ್ಲವನ್ನು ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಹೀಗಿಲ್ಲ, ಹಾಗಿಲ್ಲ ಅಂತ ಹೇಳಿ ನಮಗೆ ಒಂದು ಕುರುಡು ಕಾಸು ಬರ್ದೇ ಇರೋ ಹಾಗೆ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾನಲ್ಲ. ನ್ಯಾಯವೇ? ನಮ್ಮ ಹೆಂಡತಿ ಮಕ್ಕಳು ಹೀಗೆ ಹೊಟ್ಟೆ ಹಸ್ಕೊಂಡು ಸತ್ತೋದ್ರೆ ಆ ಪಾಪ ಎಲ್ಲ ನಿಮಗ್ ತಟ್ಟುತ್ತೆ. ಅಯ್ಯಯ್ಯೋ ನನ್ ಹೀಗ್ ಮಾಡ್ತಾ ಇದ್ದಾನ, ನೀವೇನು ಯೋಚನೆ ಮಾಡ್ಬೇಡಿಪ್ಪ, ನಾನ್ ಸರಿ ಮಾಡ್ತೀನಿ, ಇನ್ನೇ ನಿಮ್ಗೆ ಹಾಕೊಂಡ್ರೆ ಭರವಸೆ ಕೊಟ್ಟು ಇನ್ನೊಬ್ಬ ಶಿಷ್ಯನ ಕರೆದು ಹೋಗು, ಕರ್ಕೊಂಡ್ ಬಾ ಅವನು. ಆ ಹುಡುಗ ಬಂದು ಗುರುಗಳು ಕರೀತಾ ಇದ್ದಾರೆ ಬರ್ಬೇಕಂತ ಹೇಳಿ. ಖುಷಿಯೋ ಖುಷಿ ಇವನಿಗೆ, ನಾನು ನನ್ನ ಮೇಧಾವಿತನ ಇದ್ರ ಪ್ರದರ್ಶನ 4 ಜನರನ್ನ ಮುಟ್ಟಿ ಗುರುಗಳ ಕಿವಿಗೂ ಮುಟ್ಟಿದೆ ಅಂತ ಕಾಣುತ್ತೆ, ಅದಕ್ಕೆ ಪ್ರಶಂಸೆ ಮಾಡೋದಕ್ಕೆ ಕರೀತಾ ಇದ್ದೀನಿ.
ಅನ್ಕೊಂಡು ಬರ್ತಾನೆ. ಬರ್ತಾನೆ, ಒಳಗ್ ಬರ್ತಾನೆ, ನೋಡ್ತಾನೆ, ಹಾಕಿದೆ ಗುರುಗಳು ಕೋಪದಿಂದ. ಅರೆ ಯಾಕೆ ಅಂತ ಬಂದ್ ನಮಸ್ಕಾರ ಮಾಡ್ತಾನೆ. ನೋಡ್ತಾರೆ ಗುರುಗಳು, ಓಹೋಹೋಹೋ ಬಂದ್ಬಿಟ್ಯೋ, ಬಹಳ ಮೇಧಾವಿ ನೀನು. ಅಲ್ಲಯ್ಯ, ನಿನಗೆ ಶಾಸ್ತ್ರವನ್ನೆಲ್ಲ ಕಲ್ಸಿದ್ ಯಾತಕ್ಕಯ್ಯ? 4-6 ಜನರಿಗೆ ಉಪಯೋಗ ಆಗ್ಬೇಕು ಅಂತ ಕಲ್ಸಿದ್ದು. ನೀನ್ ಮಾಡ್ತಾ ಇರೋದೇನು? ಪಾಪ ಆ ಪಂಡಿತರು ಏನೋ ಅಲ್ಪ ಸ್ವಲ್ಪ ಬಹುಮಾನವನ್ನು ತಗೊಂಡು ಅವ್ರ ಹೊಟ್ಟೆ ಹೊರ್ಕೊಳ್ಳೋಣ ಅಂದ್ರೆ ಅದಕ್ಕೆಲ್ಲ ಕಲ್ಲು ಹಾಕಿದೀಯಾ ನೀನು? ಅವ್ರಿಗೆ ಒಂದೇ ಒಂಚೂರು ಬಹುಮಾನ ಸಿಗದೆ ಇರೋ ಹಾಗೆ ಮಾಡಿದೀಯಾ? ಸರಿ, ನಾನು ನೀನ್ ಮಾಡ್ತಾ ಇರೋದು ಸಾಕು ಸಾಕು. ನೀನ್ ಮಾತಾಡಿದ್ದು ನಿನ್ನ ಬುದ್ಧಿವಂತಿಕೆ ಪ್ರದರ್ಶನ. ಬಾಯಿ ಮುಚ್ಚು, ಇವತ್ತಿಂದ ಬಾಯಿ ತೆಗೆದ್ರು ನಿನಗೆ ಇದೆಂಥ ಕೆಲ್ಸ ಆಯ್ತು, ಹೀಗ್ ಮಾಡ್ಬಿಟ್ನಾ ನಾನು? ಅಯ್ಯೋ, ನನ್ನ ಮೇಧಾವಿತನದನ್ನ ಪ್ರದರ್ಶನ ಮಾಡೋದ್ರಲ್ಲಿ ನನ್ಗೆ ಅವ್ರಿಗೆ ಈ ತರಹ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗ್ಬೇಕಲ್ಲ ಅಂತ ಪಶ್ಚಾತ್ತಾಪ ಆಗತ್ತವ. ಈ ಗುರುಗಳು ನನಗೆ ವಿಧಿಸಿರೋ ಶಿಕ್ಷೆ ಸರಿಯಾಗಿದೆ. ನಾನು ಮಾಡಿದ್ದ ತಪ್ಪು ಕೆಲಸಕ್ಕೆ ಸರಿಯಾದ ಶಿಕ್ಷೆ ಆಗಿದೆ. ಇನ್ನು ನಾನು ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ, ಯಾವ ಮೋಹನ ಮುರಲಿ ತವನು ದೂರ ತೀರಕ್ಕೆ ನಿಮ್ಮನೆ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಗುದೆ ಜೀವನ. ಮೈಸೂರಿಗೂ ಹೋಗೋದಿಲ್ಲ, ಏಕೆಂದ್ರೆ ಇನ್ನೇನ್ ಮಾತೇ ಆಡದ ಮೇಲೆ ಮೈಸೂರಿಗೆ ಹೋಗಿ ಏನ್ ಮಾಡೋದು? ಹೋಗ್ತಾನೆ, ಗಾಡಿ ಬರ್ಕ್ ಹೋಗ್ತಾನೆ, ವಿಚಾರ ಮಾಡ್ತಾ ಇರ್ತಾನೆ. ಮೊದಲು ಮಾತು ನಿಲ್ಲುತ್ತೆ, ಬಾಯಿಂದ ಮಾತು ಹೊರಡೋದಿಲ್ಲ. ಆದ್ರೆ ಮನಸ್ಸು ಮಾತಾಡ್ತಾ ಇರುತ್ತೆ, ಮನಸ್ಸು ಬದ್ಲಾ ಮಾಡ್ತಾನೇ ಇರುತ್ತೆ. ಬಾಯಿ ಮುಚ್ಚು ಅಂತಂದ್ರು ಗುರುಗಳು, ಬಾಯಿ ಮುಚ್ಚಿದೆ, ಮನಸ್ಸೇ ಮುಚ್ಚಿಲ್ವಲ್ಲ. ಏನ್ ಮಾಡೋದು ಮನಸ್ಸು ಮುಚ್ಚೋಕೆ? ಶಾಸ್ತ್ರಾಧ್ಯಯನವನ್ನು ಮಾಡಿದ ನಾನು, ಎಲ್ಲ ನೆರವೇರಿಕೆ ಬರುತ್ತೆ. ಮನಸ್ಸು ಮುಚ್ಚಿಲ್ಲ, ಮನಸ್ಸು ಮಾತಾಡ್ತಾ ಇದೆ, ಶಬ್ದ ಆಗ್ತಾ ಇದೆ. ಆದ್ರೆ ಆ ಶಬ್ದ ಆಗ್ತಾ ಇದೆ ಇರೋದು ನನಗೆ ಗೊತ್ತಾಗ್ತದೆ. ಹಾಗಾಗಿ ಇನ್ನೊಂದು ಕಡೆಗೆ ಜೀವನ್ಮುಕ್ತ ಸ್ಥಿತಿಯನ್ನು ಇರುವುದೆಲ್ಲರ ಇರದುದಕ್ಕೆ ಹೂವು ಹಾಸಿಗೆ ಚಂದ್ರ ಚಂದನ ಬಾಕು ಬಂಧಿಲು ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರ್ಣ ತನಗೆ ನೀಡನು. ಅವನಿಗೆ ಎಲ್ಲವೂ ಇತ್ತು. ಹೂವು ಹಾಸಿಗೆ ಚಂದ್ರ ಚಂದನ ಬಾಕು ಬಂಧನ ಚುಂಬನ ಯಥೇಚ್ಛವಾಗಿ. ಬೇಸಿಗೆಗೊಂದು ಅರಮನೆ, ಮಳೆಗಾಲಕ್ಕೊಂದು ಅರಮನೆ, ಚಳಿಗಾಲಕ್ಕೊಂದು ಅರಮನೆ. ಅವನ ಅರಮನೆಯ ತೋಟದಲ್ಲಿ ಹೂಗಳು ಬಾಡೋ ಹಾಗೆ ಇಲ್ಲ. ಅದು ಬಾಡಿಕೋದ್ರೆ ಎಲ್ಲಿ ಸಿದ್ಧಾರ್ಥನಿಗೆ ಜೀವನದ ನಶ್ವರತೆ ಗೊತ್ತಾಗ್ಬಿಡುತ್ತೋ ಅಂತ ಅದು ಬಾಡಕ್ಕಿಂತ ಮುಂಚೆನೆ ಅದನ್ನ ಕೀಳಲಾಗ್ತಾರೆ, ಅದನ್ನ ಮರೆ ಮಾಡ್ಲಾಗ್ತಾರೆ. ತಂದೆ ಇಷ್ಟೆಲ್ಲ ಮುತುವರ್ಜಿಯನ್ನ ಮಾಡಿ ಅದರ ಮಧ್ಯದಲ್ಲಿ ಸಿದ್ಧಾರ್ಥ ತನ್ನ ರಥದ ಸಾರಥಿ ಚನ್ನನ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋಗ್ತಾನೆ. ಒಬ್ಬ ಮುದುಕ, ಒಬ್ಬ ರೋಗಿ, ಒಂದು ಹೆಣ, ಮೂರನ್ನು ನೋಡ್ತಾನೆ. ದೂರ ದುಮ್ಮ, ಸಂಕಟ, ಏನೋ ಬೇಸರ, ಏನೋ ನೋವು, ಏನೋ ಕಳವಳ, ಅತೃಪ್ತಿ. ಜೀವನ ಅಷ್ಟೇನಾ? ಈ ಭೋಗಗಳು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ನಾನು ಏನ್ ಸಾಧನೆ ಮಾಡ್ತಾ ಇದ್ದೀನಿ? ಎಲ್ಲಿವರೆಗೂ ಇದರಲ್ಲೇ ಮುಂದುವರಿತಾ ಹೋಗುದು? ಅಂತಿಮವಾಗಿ ಏನಾಗುತ್ತೆ? ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಗುದೆ ಜೀವನ. ಸುಂದರಳಾದ ಹೆಂಡತಿ ಮುದ್ದಾದ ಮಗುವನ್ನು ಬಿಟ್ಟು ಅರ್ಥರಾತ್ರಿಯಲ್ಲಿ ಹೊರಟು ಬಿಟ್ಟರು. ಅವನು ಹೋದ ದಾರಿ ಏನು? ಹೂವಿನ ಹಾಸಿಗೆ ಆಗಿತ್ತ?
ಎಷ್ಟೆಷ್ಟು ಕಷ್ಟ ಇರ್ತದೆ. ಎಷ್ಟು ಗುರುಗಳ ಹತ್ರ ಹೋಗ್ತಾನೆ, ಯೋಗಾಭ್ಯಾಸವನ್ನು ಮಾಡ್ತಾನೆ, ಪ್ರಾಣಾಯಾಮವನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ. ಧ್ಯಾನವನ್ನು ಮಾಡಿದೆನು, ಮೌನವನ್ನು ತಾಳಿದೆನು, ಮಹಾ ಪುರುಷಾರ್ಥಕ್ಕೆ ಮನವನಿಟ್ಟೆ. ಯಾವ ಶಕ್ತಿ ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವನಿಗೆ ಪ್ರೇರಣೆ ಕೊಟ್ಟು ಉಪವಾಸವನ್ನು ಮಾಡ್ತಾನೆ? ಎಷ್ಟು ಶಕ್ತಿಹೀನನಾಗ್ತಾನೆ ಅಂದ್ರೆ, ಒಂದು ಸಣ್ಣ ಝರಿ ಹರಿತಾ ಇರುತ್ತೆ, ಅದನ್ನ ದಾಟೋದಕ್ಕೂ ಕೂಡ ಶಕ್ತಿ ಇಲ್ಲದೆ ಧಪ್ಪಂತ ಏನನ್ನ ಕಂಡ್ಕೊಂಡ ಇಷ್ಟೆಲ್ಲ ಕಷ್ಟಪಟ್ಟು ಅವನು ಎಲ್ಲಿ ಹೋಗಿ ತಲುಪಿದ? ಮೀರಾ ರಾಜಕುಮಾರಿ ರಾಜನನ್ನೇ ಮದುವೆಯಾಗ್ತಾಳೆ. ಆದರೆ ಚಿಕ್ಕವಳಾದಾಗ್ಲಿಂದಲೇ ಮೋಹನ ಮುರಳಿ ಅವನು ತನ್ನೆಡೆಗೆ ಸೆಳೀತಾ ಇರುತ್ತೆ. ಕೃಷ್ಣನಲ್ಲದೆ ಬೇರೆ ಪ್ರಪಂಚವೇ ಇಲ್ಲ. ಸದಾ ಕೃಷ್ಣನದೇ ಧ್ಯಾನ. ಮದುವೆ ಆದ್ಮೇಲೂ ಏನು ವ್ಯತ್ಯಾಸ ಆಗಲಿಲ್ಲ. ಆ ಮೋಹನ ಮುರಳಿಗೆ ಕಡೆಗೆ ಗಮನ. ಕೃಷ್ಣನ್ನ ಕೊಡದಿನ ಕರಿ ಆಲಿಸು ಸಖಿ, ಕೃಷ್ಣನ್ನ ಕೊಳಲಿನ ಕರಿ ವರೇ ವರೇ. ಎಷ್ಟು ದಿವಸ ಸಹಿಸ್ಕೊಳ್ತಾನೆ ಗಂಡ? ಇವಳು ಸದಾ ಕೃಷ್ಣಂದೇ ನೆನ್ಸ್ಕೊಳ್ತಾ ಇದ್ರೆ ಇವಳಿಗೂ ಬೇಕೇ ಇಲ್ಲ, ಸಾಂಸಾರಿಕ ಜೀವನವೇ ಬೇಕು. ಹೊರಟು ಬಿಡ್ತಾರೆ. ಮುರಳಿಲೋಲ ನಡೆದಿಗಳು ರಾಧೆ ಶ್ಯಾಮ ನೀನು ಎಲ್ಲಿ ಎಲ್ಲಿ ಎಲ್ಲಿ. ಈ ತರ ಶ್ಯಾಮನನ್ನ ಹುಡುಕೊಂಡು ಬರ್ಕೋತ ಗಿರಿಧರ ಗೋಪಾಲನಲ್ಲಿ ಐಕ್ಯಗೊಳಿಸ್ಕೊಂಡು ಇರುವುದೆಲ್ಲವ ಬಿಟ್ಟು ಇರದುದರಿರುವುದು ದುಡಿಯುವುದು ಜೀವನ. ಈ ಎಲ್ಲ ಉದಾಹರಣೆಗಳನ್ನು ನೋಡಿ ಇವರೆಲ್ಲ ಏನನ್ನ ಕಂಡ್ಕೊಂಡ್ರು? ಇರೋದನ್ನೆಲ್ಲ ಬಿಟ್ಟು ಹೋದ್ರಲ್ಲ, ಏನನ್ನ ಪಡ್ಕೊಂಡು ಇರದುದರೆಡೆಗೆ ತುಡಿಯುವುದೇ ಜೀವನ. ಅದೇನು ಇಲ್ವಂತೆ. ಆ ಇಲ್ದೇ ಇರೋದನ್ನ ಏನ್ರಿ ಕಂಡ್ಕೊಳ್ಳೋದು, ಏನ್ರಿ ಪಡ್ಕೊಳ್ಳೋದು? ಏನಿದೆಯೋ ಅದ್ರಲ್ಲಿ ಇರಬಾರ್ದೇನ್ರಿ ಸಂತೋಷವಾಗಿ? ಅಡಿಗರು ಅದಕ್ಕೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ. ಇರೋದ್ರಲ್ಲಿ ಸಂತೋಷವಾಗಿರಪ್ಪ. ಆಗ ಸರಿ, ಹಾಗಾದ್ರೆ ಇವರೆಲ್ಲಾ ಮಾಡಿದ್ರಲ್ಲ ಆ ತರ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲದನ್ನು ಬಿಟ್ಟು ಎಲ್ಲೋ ಹೋಗ್ಬೇಕಾ? ಸನ್ಯಾಸ ತಗೋಬೇಕಾ? ಕಾಡು ಮೇಡು ಅಲಿಬೇಕಾ? ಹೊಟ್ಟೆಗಿಲ್ದೆ ಇರ್ಬೇಕಾ? ಆವಾಗ್ಲೇ ಆ ಇರ್ದೇ ಇರೋದು ಗೊತ್ತಾಗೋದಾ? ಹಾಗೇನೇನು ಮತ್ ಇವರೆಲ್ಲ ಹೋದ್ರಲ್ಲ, ಹೋದ್ರು. ಅದ್ರ ಪ್ರಾರಂಭದಲ್ಲಿ ಹಾಗೆ ಹೋಗೋದು ಬರ್ದಿತ್ತು, ಹೋದ್ರು. ಅರೆ ಆ ಇರದೇ ಇರೋದನ್ನ ಕಂಡ್ಕೊಳ್ಳೋದಕ್ಕೆ ಏನು ಹೋಗೋ ಅಗತ್ಯವಿಲ್ಲ. ಶಾಸ್ತ್ರ ಹೇಳುತ್ತೆ, ಆ ಇರದೇ ಇರೋದೇ ನಿಜವಾಗ್ಲೂ ಇರೋದು. ನೀವೇನು ಇದೆ ಇದೆ ಅಂತ ಅನ್ಕೊಂಡಿದ್ದೀರೋ ಅದು ನಿಜವಾಗ್ಲೂ ಇಲ್ಲವೇ ಇಲ್ಲ. ಆಗಲ್ಲ. ಇದೇನ್ ಹೀಗೆ ಹೇಳ್ತಾರೆ ಇವರು? ಇರೋದು ಇಲ್ವಂತೆ ಅಲ್ರಿ. ಇಲ್ಲಿ ಎಲ್ಲಾ ನೋಡಿ, ಇಲ್ಲಿ ಲ್ಯಾಪ್ಟಾಪ್ ಇದೆ, ಇಲ್ಲಿ ಬೀರು ಇದೆ, ಇಲ್ಲಿ ನಾನಿದ್ದೀನಿ. ಇದು ಇಲ್ಲ ಅಂದ್ರೆ ಹೆಂಗ್ರಿ? ಇದು ಇದೆ ರೀ, ಗಟ್ಟಿಯಾಗಿ ನೋಡಿ ಇದೀನಿ ನಾನು ಅಂತ ಹೇಳಿ. ಇರದೇ ಇರೋದು ಅಂತೀರ. ಏನದು ಇರದೇ ಇರೋದು? ಏನು ಗೊತ್ತಾಗಲ್ಲ.
ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗೆ ಆಗುತ್ತೋ ಅದನ್ನು ತಿಳಿದಿದೀಯಾ ಅಂತ ಕೇಳ್ತಾನೆ. ಇದ್ದಲ್ಲ ಶ್ವೇತಕೇತು ಕಣ್ ಬಿಡ್ತಾನೆ ಶ್ವೇತಕೇತು. ನಮಗೂ ಏನು ಅರ್ಥ ಆಗಲ್ಲ. ಅದೇನು ಅದೊಂದು ತಿಳ್ಕೊಂಡ್ರೆ ಎಲ್ಲಾನು ತಿಳ್ಕೊಂಡಂಗಾಗುತ್ತೆ. ಅದೆಂತದ್ರಿ ಅದು? ಶಾಸ್ತ್ರ ಸದ್ಗುರುಗಳು ನಿಧಾನವಾಗಿ ವಿವರಿಸೋದ್ಕೊಡ್ತಾರೆ. ನೋಡಪ್ಪ, ನೀನು ಏನನ್ನ ಇದೆ ಇದೆ ಅಂತ ತಿಳ್ಕೊಂಡಿದೀಯೋ ಇದು ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಮಾಯ ಆಗುತ್ತೆ. ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಇರೋದಿಲ್ಲ. ಅಲ್ರಿ, ಇವಾಗ ಈ ದೇಹ ಇದೆಯಲ್ರಿ ಎಷ್ಟು ಗಟ್ಟುಮುಟ್ಟಾಗಿ. ಇವಾಗ ನೀನ್ ಯಾರು ಅಂತ ನಿನ್ನ ಅಭಿಪ್ರಾಯ? ನಾನು ಈ ದೇಹ ರೀ. ಸರಿ, ನೀನ್ ಈ ದೇಹ ತಾನೆ. ಈಗ ನೀನು ಚಿಕ್ಕ ಮಗುವಾಗಿ, ಹೌದಾ? ಹೌದು. ಆಗ ನಿನ್ನ ದೇಹ ಪುಟ್ಟದಾಗತ್ತೆ, ಹೌದು. ಸ್ವಲ್ಪ ದೊಡ್ಡವನಾದ್ರೆ ದೊಡ್ಡದಾಯ್ತು. ಸ್ಕೂಲಿಗೆ ಹೋದೆ, ಹೈಸ್ಕೂಲ್ಗೆ ಹೋದೆ, ಕಾಲೇಜಿಗೆ ಹೋದೆ, ಕೆಲಸಕ್ಕೆ ಸೇರ್ಕೊಂಡೆ, ಮದುವೆಯಾದೆ, ಮಕ್ಕಳಾಯ್ತು, ವಯಸ್ಸಾಗಿದೆ, ಹೌದು. ದೇಹ ಬದಲಾಗ್ತಾ ಬಂತಲ್ವಾ? ಹೌದು. ಹಾಗಾದ್ರೆ ನೀನ್ ಇದೇ ದೇಹ ನೀನು ಹೇಳ್ತಾ ಇದೆಯಲ್ಲ, ಇವಾಗ ಇಷ್ಟೂ ದೇಹಗಳಿದೆಯಲ್ಲ, ಅದ್ಯಾವ ದೇಹ? ಅದು ನಂದೇ ದೇಹ ರೀ. ಅದು ನಿಂದೇ ದೇಹ. ಇದು ಇದು ನಂದೇ. ನೋಡಿ, ಇವಾಗ ನೀನೇ ಹೇಳಿದೆ ನಾನು ಈ ದೇಹ ಅಂತ ಮೊದಲೇ ಹೇಳಿ, ಇವಾಗ ಅದು ನನ್ನ ದೇಹ ಅಂತ. ನಾನು ದೇಹ ನನ್ನ ದೇಹ ಅನ್ನೋದ್ರಲ್ಲಿ ವ್ಯತ್ಯಾಸ. ಇವಾಗ ನಾನು ಹೇಳ್ತೀನಿ ಇದು ನನ್ನ ಕನ್ನಡಕ ಅಂತ ಹೇಳ್ತೀನಿ. ನಾನು ಕನ್ನಡಕ ಒಂದೇನಾ? ಇವಾಗ ನಿನ್ ಕಾರ್ ಇದೆ, ಕಾರಲ್ಲಿ ಕುತ್ಕೊಂಡು ಊರೆಲ್ಲ ಸುತ್ಕೊಂಡ್ ಬರ್ತೀನಿ, ಅದು ನಿನ್ನ ಕಾರು ನಿಜ, ನೀನೇ ಕಾರು. ಅದೇ ತರಹ ಈ ದೇಹ ಏನಿದೆ ಇದು ನಿನ್ನ ದೇಹ, ಅಂದ್ರೆ ನಿನ್ನ ಉಪಕರಣ. ಈ ಉಪಕರಣವನ್ನು ನೀನು ಉಪಯೋಗಿಸ್ಕೊಂಡು ಎಲ್ಲ ಕೆಲಸವನ್ನ ಮಾಡ್ತೀಯ, ನೀನು ಉಪಕರಣ ಅಲ್ಲ. ಹಾಗಾಗಿ ಇದೇನು ಕಾಣ್ತಾ ಇದೆ, ಇದು ಇದೆ ಅಂತ ತಿಳ್ಕೊತಾ ಇದೀಯಾ, ಇದು ನೀನಲ್ಲ. ಇದು ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದ ದೇಹ ಇವಾಗಿಲ್ಲ ಅಂದ್ರೆ ಅದು ಹೊರಟು ಹೋಗ್ಲಿಲ್ವಾ? ಇತ್ತು, ಇಲ್ವಾ? ಇತ್ತು, ಇಲ್ವಾ? ವಯಸ್ಸಾಗ್ತಾ ಆಗ್ತಾ ಬದಲಾವಣೆ ಆಗ್ತಾ ಬಂತು. ಅದು ಒಂದೇ ತರ ಇದೆಯಾ? ಆ ಚಿಕ್ಕ ವಯಸ್ಸಿನ ದೇಹನ ಈಗಿದೆಯಾ? ಈಗ ಎಚ್ಚರ ಸ್ಥಿತಿಯಲ್ಲಿ ಮಾತಾಡ್ತಾ ಇದೀಯಾ? ಹೌದು. ಇದೇ ಸತ್ಯ ಅಂತ ತಿಳ್ಕೊಂಡಿದೀಯಾ? ನೀನಿದೀಯಾ? ಪ್ರಪಂಚ ಇದೆ, ಹೌದಾ? ಹೌದು. ಮಲ್ಕೊಳ್ತು, ನಿದ್ದೆ ಮಾಡ್ತು, ಸುಂದರವಾದ ಕನಸು ಬೀಳ್ತು. ಆ ಕನಸು ಬೀಳ್ತಾ ಇರುವಾಗ ಈ ಎಚ್ಚರದ ನೀನು ಇದೆಯೋ? ಇಲ್ಲ. ಆ ಕನಸಿನಲ್ಲಿ ಬೇರೆನೇ ನೀನು, ಬೇರೆದೇ ಪ್ರಪಂಚ, ಹೌದಾ? ಹೌದು. ಗಾಢ ನಿದ್ದೆ ಕೊಡ್ತೀವಿ. ಅಲ್ಲಿ ಎಚ್ಚರದ ನೀನು ಇದೆಯಾ? ಇಲ್ಲ. ಕನಸಿನ ನೀನು ಅಲ್ಲಿ ಏನಿದೆ? ಅಯ್ಯೋ, ಅಲ್ಲಿ ಏನಿಲ್ಲ, ಎಲ್ಲ ನಿದ್ದೆ ಮಾಡಿದೆ ಅಷ್ಟೇ. ಅಂದ್ರೆ ಇವಾಗ ನೀನ್ ಎಚ್ಚರದಲ್ಲಿ ನೀನು ಈ ದೇಹ ಇದು ಇರೋದು ಅಂತ ತಿಳ್ಕೊಂಡಿದೀಯಲ್ಲ, ಎಲ್ಗೋಯ್ತದೆ ಇರೋದು? ಇದೇ ನಿಜವಾಗಿ ಇರೋದು ಅಂತ ಹೇಳ್ತಾ ಇದೀಯಲ್ಲ, ಗಾಢ ನಿದ್ದೆಯಲ್ಲಿ ಇಲ್ವೇ ಇಲ್ವಲ್ಲ ಅದು? ಗಾಢ ನಿದ್ದೆಯಲ್ಲಿ ಏನೂ ಇರ್ಲಿಲ್ಲ, ಚೆನ್ನಾಗಿ ನಿದ್ದೆ ಬಂತು ಹೇಳ್ತಾ ಇದೀಯ ಅಲ್ವಾ? ಅಂದ್ರೆ ಅದು ಗೊತ್ತಾಗ್ತಾ ಇದೆ. ಯಾರು ಗೊತ್ತಾಗ್ತಾ ಇದೆ? ನನಗೆ ಗೊತ್ತಾಗ್ತಾ ಇದೆ. ಹಾ, ನಿನಗೆ ಗೊತ್ತಾಗ್ತಾ ಇದೆ ಅನ್ನೋದು ನಿಜ. ಆದ್ರೆ ಆ ನೀನು ಯಾರು? ಈ ಎಚ್ಚರದ ನೀನು, ಈ ಎಚ್ಚರದ ನೀನು ಅಲ್ಲಿಲ್ಲ. ಹೌದು. ಅಂದ್ರೆ ಎಚ್ಚರದ ದೇಹ, ಎಚ್ಚರದ ಪ್ರಪಂಚ, ಕನಸಿನ ದೇಹ, ಕನಸಿನ ಪ್ರಪಂಚ ಏನೂ ಇಲ್ಲದೆ ಇರುವ ಗಾಢ ಕೂಡ ನೀನಿದೀಯ. ಆ ನೀನು ನಿಜವಾದ ನೀನು. ಆ ನೀನು ನಿಜವಾದ ನೀನು. ಆ ನೀನು ಎಚ್ಚರದಲ್ಲೂ ಇದೆ. ಎಚ್ಚರದಲ್ಲಿ ದೇಹ ಮನಸ್ಸು ಕೂಡ ಇದೆ. ಆ ನಿಜವಾದ ನೀನೂ ಇದೆ. ದೇಹ ಮನಸ್ಸು ನಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀನಿ.
ಅದು ಸುಳ್ಳು ನೀತಿ. ಗಾಢ ನಿದ್ದೆಯಲ್ಲಿ, ಎಚ್ಚರದಲ್ಲಿ, ಕನಸಿನಲ್ಲಿ ಮೂರೂ ಸ್ಥಿತಿಗಳಲ್ಲಿ ಇರುವಂತಹ ಈ ಮೂರೂ ಸ್ಥಿತಿಗಳನ್ನ ಅರಿತಾ ಇರುವಂತಹ ಅರಿವು ನೀನು, ಅದು ನಿಜವಾದ ನೀನು. ಆ ಅರಿವು ನೋಡೋದಕ್ಕಾಗದು, ಅದಕ್ಕೆ ರೂಪ ಆಕಾರ ಇಲ್ಲ. ಅರಿವು ಇದೆ, ಅದು ಇರದೇ ಇರುವುದು ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಅದು ನೋಡೋದಕ್ಕೆ ಕಾಣಿಸಲ್ಲ, ಆದ್ರೆ ಅದು ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನೀನ್ ಹೇಳ್ದೆ ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ ಅಂತ. ಸಾಮಾನ್ಯವಾದ ನೋಟಕ್ಕೆ ಅದು ಇರದೇ ಇರೋದು, ಏನ್ ನಿಜವಾಗಿ ಇರೋದು. ನೀನ್ ಏನ್ ಇದೆ ಇದೆ ಅಂತ ಹೇಳ್ತೀಯ, ಈ ಎಚ್ಚರದ ದೇಹ, ಕನಸಿನ ದೇಹ ಇದೆಲ್ಲ ಒಂದು ತತ್ವ. ಹಾಗಾಗಿ ಇದು ಇರುವುದು ಅಲ್ಲ, ನಿಜವಾಗಿ ಇರುವುದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ಇದು ಸುಳ್ಳು. ಮುಕುಂದೂರು ಸ್ವಾಮಿಗಳ ಮಾತನ್ನು ಹೇಳೋದಾದ್ರೆ, ಒಂದ್ಸತಿ ಮುಕುಂದೂರು ಸ್ವಾಮಿಗಳು ಹೇಳ್ತಾರೆ, ಜನರೆಲ್ಲ ಕೇಳ್ತಾರೆ ಏನಾದ್ರೂ ಹೇಳಿ ಸ್ವಾಮಿ ಅಂತ. ಅವಾಗ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ, ಮುಕುಂದೂರು ಸ್ವಾಮಿ ಅಂತ ಒಂದು ಮಾತೈತೆ. ಮುಕುಂದ ಅಂದ್ರೆ ಮೂರು ಕುಂಡ, ಮೂರು ಸ್ವಾರೆಗಳು. ಒಂದು ಸ್ವಾರೆಗೆ ಒಂದು ಕುಂಡ, ಈ ಹೊರಗಣ ಸಿಪ್ಪೆ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ ಎಲ್ಲ ಇದೆಯಲ್ಲ, ಇದು ಈ ಸ್ಥೂಲ ಶರೀರ. ಇದ್ರ ಒಳಗಡೆ ಇನ್ನೊಂದೈತೆ, ಇದನ್ನ ಆಡಿಸೋದು, ಇದು ಸೂಕ್ಷ್ಮ ಶರೀರ. ಇದೆರಡರ ಒಳಗಡೆ ಇನ್ನೊಂದು ಕರೆಂಟ್ ಐತೆ, ಕಾರಣ ಶರೀರ. ಇದು ಮೂರನ್ನೂ ಬಿಟ್ಟು ಇನ್ನೊಂದು ದಿಕ್ಕು ದೆಸೆ ಕೊನೆ ಮೊದಲು ಏನು ಇಲ್ದಂಗೆ ಇದೇ ಒಂದು ದೊಡ್ಡ ಕರೆಂಟ್, ಅದು ಶಿವನ ಸಮುದ್ರದ್ದು, ಅದೇ ಸ್ವಾಮಿ. ಈ ಊರೈತಲ್ಲ ಮುಕುಂದೂರು, ಇದ್ರ ಸ್ವಾಮಿ ಅಂತ. ಹಂಗಂದ ಮೇಲೆ ನೀವೆಲ್ರೂ ಮುಕುಂದೂರು ಸ್ವಾಮಿಗಳೇ ಆದ್ರಿ. ಹಂಗಿದ್ಮೇಲೆ ಈ ಮುಕುಂದೂರನ್ನ ಹೆಂಗ್ ರೂಢಿಸ್ಕೋಬೇಕು, ಚೆನ್ನಾಗಿ ರೂಢಿಸ್ಕೊಳ್ರಿ. ಒಳ್ಳೆ ಹಣ್ಣು, ತರಕಾರಿ, ಹೂವು ಎಲ್ಲ ಬೆಳಿರಿ. ಎಲ್ರಿಗೂ ಕೈ ಎತ್ತಿ ದಾನ ಧರ್ಮ ಮಾಡ್ರಿ. ಅಯ್ಯ, ಅಪ್ಪ, ಅಣ್ಣ, ಅವ್ವ ಅಂತ ಚಂದಾಗಿ ಮಾತಾಡ್ಕೊಂಡು ಖುಷಿಯಾಗಿರಿ ಹೇಳ್ತಾರೆ ಮುಕುಂದೂರು ಸ್ವಾಮಿ. ಈ ರೀತಿಯಲ್ಲಿ ಕಣ್ಣಿಗೆ ಕಾಣ್ತಾ ಇರುವಂತ ಪ್ರಪಂಚ, ಕಣ್ಣಿಗೆ ಕಾಣ್ತಾ ಇರುವಂತ ದೇಹ, ಅಥವಾ ಎಲ್ಲ ಇಂದ್ರಿಯಗಳಿಗೆ ಗೋಚರವಾಗಿರುವಂತಹ ದೇಹ, ಮನಸ್ಸು, ಬುದ್ಧಿಗಳು ಪ್ರಪಂಚ ಇರುವುದು, ಇರುವುದು ಗಟ್ಟಿಯಾಗಿರುವುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಶಾಸ್ತ್ರ ಹೇಳುತ್ತೆ ಇದು ನಿಜವಾಗಿರುವುದು, ಇದು ಕಣ್ಣಿಗೆ ಮರೆಯಾಗ್ತಾ ಇದೆ. ಇದು ಇರೋದಕ್ಕೆ ಕಾರಣವಾಗಿರುವಂತಹದ್ದು ಅದು ನಿಜವಾಗಿ ಇರುವಂತಹ ಸತ್ ಚಿತ್ ಆನಂದ ಸ್ವರೂಪ. ಅದೇ ನಿಜವಾದ ಸ್ವರೂಪ. ನೀನು ಯಾರು ಅಂತ ತಿಳ್ಕೊಂಡು ನಿನ್ನ ಸ್ವರೂಪದಲ್ಲಿ ನೀನು ನೆಲೆಯಾಗಿ ನಿಲ್ಲು. ಆಗ ಬಂದು ಹೋಗ್ತಾ ಇರುತ್ತೆ, ನಿನ್ನ ಗಮನ ಕಡಿಮೆ ಆಗುತ್ತೆ. ಈ ಬಂದು ಹೋಗ್ತಾ ಇರೋದ್ರಲ್ಲೇ ಎಲ್ಲ ದುಃಖ, ನೋವು, ಸಂಕಟ ಸೇರ್ಕೊಂಡಿರೋದು. ಆಗ ಆ ದುಃಖ, ನೋವು, ಸಂಕಟಗಳು ಕೂಡ ಹೊಟ್ಟು ಹೋಗುತ್ತೆ. ನೀನು ಇದೆಲ್ಲದರ ಸಾಕ್ಷಿ ಅನ್ನೋದನ್ನು ತಿಳ್ಕೊಂಡು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಹೇಳುತ್ತದೆ. ಸಾಕ್ಷಿ ಎಲ್ಲಿವರೆಗೂ? ಸಾಕ್ಷ್ಯಂ ಇರೋವರೆಗೂ. ಈ ದೇಹ, ಮನಸ್ಸು, ಬುದ್ಧಿ ಒಂದು ಪ್ರಪಂಚ ಅದು ಕಂಡು ಮರೆಯಾಗ್ತಾ ಇದೆ, ಅದು ಸುಳ್ಳು ಅಂತ ಗೊತ್ತಾದ್ಮೇಲೆ ಆ ಮಿಥ್ಯವಾದನ್ನ ನೋಡೋದ್ರಲ್ಲೂ ಸಾಕ್ಷಿಗೆ ಏನ್ ಕೆಲಸ? ಸಾಕ್ಷ್ಯ ಮಿಥ್ಯ. ಹಾಗಾಗಿ ಸಾಕ್ಷಿತ್ವಕ್ಕೂ ಏನು ಬೆಲೆ ಇಲ್ಲ. ಸಾಕ್ಷಿಯೂ ಅನ್ನದೇ ಆದ ಸ್ವರೂಪದಲ್ಲಿ, ಶಿವ ಸ್ವರೂಪದಲ್ಲಿ ಅವರೆಲ್ಲರೂ ಹೋಗಿದ್ರಲ್ಲ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ಇವರೆಲ್ಲ ಕಂಡುಕೊಂಡಿತ್ತು ಇದನ್ನ. ಅಲ್ಲಮ ಶೂನ್ಯ ಸಿಂಹಾಸನಾಧೀಶ್ವರನು ಶ್ರೀನಿವಾಸ ನಾಯಕ, ಪುರಂದರ ದಾಸನ, ಕನಕ ನಾಯಕ, ಕನಕದಾಸನ, ಬಾಲಕೃಷ್ಣ ಮೆನನ್, ಚಿನ್ಮಯಾನಂದರಾಜ, ಸಿದ್ಧಾರ್ಥ ಭಗವಾನ್ ಬುದ್ಧನ ಹೆಂಡತಿಯ ಬಂಡನಾಗಿದ್ದ, ದಾಸನಾಗಿದ್ದ
ತುಳಸಿದಾಸ, ರಾಮನ ಭಕ್ತನಾದ, ಮೀರಾ, ಗಿರಿಧರ ಗೋಪಾಲನ, ಧಾಂಗ್ಯ, ಇವರೇನು ನಮಗೆ ಸಾರಿ ಹೇಳ್ತಾ ಇದ್ದಾರೆ. ಈ ಇದೆ 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 ಅಂತ ಇದಕ್ಕೆ ಜೋತು ಬೀಳ್ಬೇಡ, ಇರು ಇಲ್ಲಿರು, ಇದು ನಾನು ಅಂತ ತಿಳ್ಕೊಬೇಡ, ಇದನ್ನ ನೋಡ್ತಾ ಇರೋ ಸಾಕ್ಷಿ ನಾನು ಅನ್ನೋದನ್ನ ಶಾಸ್ತ್ರ ಮುಖೇನ ಸದ್ಗುರುಗಳ ಮುಖೇನ ತಿಳ್ಕೊಂಡು ಈ ಜೀವನದಲ್ಲೂ ಆನಂದವಾಗಿತ್ತು, ನಾಲ್ಕಾರು ಜನರಿಗೆ ಉಪಯೋಗ ಆಗೋ ಹಾಗೆ ಜೀವನವನ್ನು ಆ ಪರಮ ಸ್ವರೂಪ, ಪ್ರೇಮ ಸ್ವರೂಪ, ಶಾಂತಿ ಸ್ವರೂಪ ನೀನು ಅನ್ನೋದನ್ನ ತಿಳ್ಕೊಂಡ್ಮೇಲೆ ನಿನಗೆ ಯಾವ ಗೊಂದಲ, ಯಾವ ಬೇಸರ, ಯಾವ ನೋವು, ನೀನೇ ಪರಮ ಶಾಂತಿ ಆನಂದವಾಗಿ ಎಲ್ಲ ಮಹನೀಯರು ಹೇಳ್ತಾ ಇದ್ದಾರೆ. ಆ ಮೋಹನ ಮುರಳಿ ನಮ್ಮನ್ನು ಕರೆಯಲಿ, ನಾವು ಕೂಡ ಈ ಇರುವುದೆಲ್ಲವನ್ನ ಬಿಟ್ಟು ಇರದುದರೆಡೆಗೆ ಪಯಣವನ್ನು ಬೆಳೆಸೋಣ. ಹಾಗಂತ ಎಲ್ಲಿಗೋ ಹೋಗೋದಲ್ಲ, ಇದ್ದ ಕಡೆಗೆ ಸದ್ಗುರುಗಳ ಕೃಪೆಯಿಂದ ಜ್ಞಾನವನ್ನು ಪಡೆಯೋಣ, ಆ ಜ್ಞಾನದಲ್ಲಿ ಸ್ಥಿರವಾಗಿ ನಿಲ್ಲೋಣ. ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಎಂಬ ನೀತಿಯನ್ನು ಜೀವನ ನಡೆಸೋಣ. ಸದ್ಗುರುಗಳ ಕೃಪೆಯನ್ನು ಎಲ್ಲರ ಮೇಲೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ.